ಯಾಕೆಂದ್ರೆ ನಮ್ಮ ವಂಶ ಪಾರಂಪರಿಕವಾಗಿ ಬಂದಂತಹ ಒಂದು ಕಲೆಯೇ ನನ್ನನ್ನ ಸಹಿತ ಈ ಒಂದು ವೇದಿಕೆಗೆ ಕರೆತಂತು ಅಂತಲೂ ಹೇಳ್ಬಹುದು. ಜೊತೆಯಲ್ಲಿ ನಾನು ಈ ಕಲೆಯಲ್ಲಿ ಹೆಚ್ಚೆಚ್ಚಿಗೆ ಆಸಕ್ತಿ ಹೊಂದುತ್ತಾ ಹೋದ ಕಾರಣ ಏನಂತ ಕೇಳಿದ್ರೆ, ಅನೇಕರು ನನ್ನ ಪಾತ್ರವನ್ನ ಇಷ್ಟಪಡೋದಕ್ಕೆ ಹೊರಟರು. ಬಹಳ ದೊಡ್ಡದಾದಂತಹ ವರ್ಷ ಯಕ್ಷಗಾನ ಮಾಡಿದಾಗ ಅಭೂತಪೂರ್ವವಾದಂತಹ ಯಶಸ್ಸು. ಅದನ್ನು ಇವತ್ತು ಹೇಳಿಕೊಳ್ಬೇಕು ಅಂತ ಆದ್ರೆ ಸುವರ್ಣಾಕ್ಷರಗಳಿಂದ ಕೆತ್ತಿಡಬೇಕು. ಖಂಡಿತ, ನಾನು ಅದನ್ನ ಅಂದ್ರೆ ಕಂಚಿನ ಮನೆ ಆಟ ಅಂತಾನೆ ಪ್ರಸಿದ್ಧಿ ಆಗಿರುವಂತಹದ್ದಿದೆ. ಹೌದೌದೌದು. ಒಂದು ವರ್ಷದಿಂದ ವರ್ಷಕ್ಕೆ ಅದು ಎಲ್ಲಿಯವರೆಗೆ ಆಕರ್ಷಣೆ ಹೊಂದಿತ್ತು ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಹೆಚ್ಚಾಭಿಮಾನಿಗಳು ಅದನ್ನ ನೋಡೋದಕ್ಕೆ ಅಂತ ಬರ್ತಾ ಇದ್ರು. ದೂರದ ಅಂಕೋಲದ ಹಳವಳ್ಳಿಯಿಂದ, ಅಚ್ಚವೆಯಿಂದ, ಹಾಗೆ ಜೊಯ್ಡಾ ಗುಂದದಿಂದ, ಈ ಕಡೆ ಸಿರ್ಸಿ ಸಿದ್ದಾಪುರ ಕಡೆಯಿಂದ ಕಂಚಿನ ಮನೆ ಆಟಕ್ಕಾಗಿ ಜನ ಬರ್ತಾ ಇದ್ರು. ಯಾಕೆಂದ್ರೆ ಅಷ್ಟು ವಿಶೇಷತೆ ಇತ್ತು ಆ ಕಾಲಕ್ಕೆ. ಅದು ಒಂದು ವರ್ಷ ಪ್ರಾರಂಭ ಮಾಡಿದಾಗ ನಮ್ಗೆ ಅಷ್ಟೇ ಜನರ ಕೋಆಪರೇಷನ್. ಯಾಕೆಂದ್ರೆ ನಾವು ಸಹಿತ ಒಂದು ಸಂಘಟನೆ ಜಾಗದಲ್ಲಿ ನಿಂತು ನೋಡಿದಾಗ ಒಬ್ಬ ಕಲಾವಿದನಿಗೆ ನಾವು ಎಷ್ಟರ ಮಟ್ಟಿನ ಆರ್ಥಿಕ ಪರಿಸ್ಥಿತಿಯನ್ನು ಒದಗಿಸಿ ಕೊಡಬಹುದು ಅಂತ ನೋಡಿದ್ರೆ ನಮ್ಮಿಂದಲೂ ಅದು ಸಾಧ್ಯವಾಗ್ತಾ ಇಲ್ಲ. ನಾವು ಅದನ್ನು ಬಯಸಲೂಬಾರದು. ಆ ದೃಷ್ಟಿಯಲ್ಲಿ ನಾನು ಯೋಚನೆ ಮಾಡಿದ್ರೆ ನಮಗೊಂದು ಬದುಕು ಬೇರೆ ಇದೆ, ಅದರ ಜೊತೆಯಲ್ಲಿ ಇದನ್ನು ಮಾಡೋಣ ಅಂತ ವ್ಯಾಸವಾಗಿ ತೆಗೆದುಕೊಳ್ಳುವಂತಹದ್ದೇ ಇದು ಉತ್ತಮ ಅಂತ ನನಗನಿಸುವುದು. ಒಂದು ಎಜುಕೇಶನ್ ಅಥವಾ ಒಂದು ವೃತ್ತಿ ಅನ್ನುವಂತಹದ್ದು ಬೇರೆ ಬೇಕು. ಅದರ ಜೊತೆಗೆ ಇದನ್ನ ಒಂದು ಕಲೆಯಾಗಿಯೂ ರೂಢಿಸಿಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನ ಸಾರುವಂತಹ ಒಂದು ಕಲೆ. ಹಾಗಾಗಿ ಅದು ಎರಡನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳ್ತೀರಿ. ನಮಸ್ಕಾರ. ಶ್ರೀಬಾಲ ಯೂಟ್ಯೂಬ್ ವಾಹಿನಿಯ ವಿಶೇಷವಾದಂತಹ ಸಾಧಕರ ತೇರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ವೇತಾ ಭಟ್. ನಮ್ಮ ಉತ್ತರ ಕನ್ನಡ, ಯಲ್ಲಾಪುರ ಈ ಎಲ್ಲ ಭಾಗಗಳಲ್ಲಿಯೂ ಸಾಕಷ್ಟು ಕಲೆಗಳಿವೆ. ಕಲೆಯ ಅನಾವರಣಗಳು ಸಾಕಷ್ಟು ಬಾರಿ ಆಗ್ತಾನೆ ಇರುತ್ತೆ. ಹೊಸ ಹೊಸ ಕಲಾವಿದರನ್ನ ಹುಟ್ಟು ಹಾಕ್ತಾ ಹೊಸ ಹೊಸ ಕಲೆಗೆ ಇಲ್ಲಿ ಅವಕಾಶವನ್ನ ಕೊಡ್ತಾ ಇರುವಂತಹ ಊರು ನಮ್ಮ ಯಲ್ಲಾಪುರ. ಇಂತಹ ಅನೇಕ ಕಲಾವಿದರಿಗೆ ಜಾಗವನ್ನ ನೀಡಿದಂತಹ ಈ ಸ್ಥಳದಲ್ಲಿ ಕೇವಲ ಕಲೆಯಷ್ಟೇ ಅಲ್ಲ, ಕಲೆಯ ಜೊತೆಗೆ ಅದರ ಸಂಘಟನೆ ಕೂಡ ಅಷ್ಟೇ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಅಂತಹ ಸಂಘಟಕರಲ್ಲಿ ಅಗ್ರಗಣ್ಯರಾಗಿ, ಅದೇ ರೀತಿ ಸ್ವತಃ ಕಲಾವಿದರು ಕೂಡ ಆಗಿರ್ತಕ್ಕಂತಹ ಶ್ರೀ ನರಸಿಂಹ ಭಟ್ ಕುಂಕಿಮನೆಯವರ ಜೊತೆಗೆ ನಾವಿವತ್ತಿದ್ದೇವೆ. ಅವರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ನರಸಿಂಹಣ್ಣ. ನಿಮಗೂ ನಿಮ್ಮ ಯೂಟ್ಯೂಬ್ ವಾಹಿನಿಗೂ ಸಹಿತ ಧನ್ಯವಾದಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಕಲಾ ಸಂಘಟನೆಯಲ್ಲಿ ಹಾಗೆಯೇ ತಾಳಮದ್ದಲೆಯ ಕಾರ್ಯಕ್ರಮಗಳಲ್ಲಿ, ಪೌರಾಣಿಕವಾದಂತಹ ನಾಟಕಗಳನ್ನ ರಚನೆ ಮಾಡುವಂತಹದ್ರಲ್ಲಿ ಎಲ್ಲದರಲ್ಲಿಯೂ ಕೂಡ ತಾವು ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಹುಟ್ಟೂರು ಯಲ್ಲಾಪುರ ತಾಲೂಕಿನ ಮಾಗೋಡಿನ ಕುಂಕಿಮನೆಯಲ್ಲಿ. ನಿಮ್ಮ ಬಾಲ್ಯದ ಜೀವನವೆಲ್ಲ ಹೇಗಿತ್ತು? ನಿಮ್ಮ ಕಲಾಸಕ್ತಿ ಅನ್ನುವಂತಹದ್ದು ಬಾಲ್ಯದಲ್ಲೇ ಪ್ರಾರಂಭ ಆಯ್ತಾ? ನಿಜವಾಗಿ ಒಂದರ್ಥದಲ್ಲಿ ಬಾಲ್ಯದಲ್ಲಿ ಪ್ರಾರಂಭವಾಯ್ತು ಅಂತ ಹೇಳಬೇಕು. ಯಾಕೆಂದ್ರೆ ನಾನು ಪ್ರಾಥಮಿಕ ಶಾಲೆಯಲ್ಲಿರುವಾಗ ಈ ಏಕಪಾತ್ರ ಅಭಿನಯವನ್ನ ಮಾಡ್ತಾ ಇದ್ದೆ. ಅದು ಬಹಳ ಚೆನ್ನಾಗಿ ಒಡಮೂಡ್ತಾ ಇತ್ತು. ನಮ್ಗೆ ಅನೇಕ ಮಾರ್ಗದರ್ಶಕರಿದ್ರು ಆ ಕಾಲದಲ್ಲಿ. ಅವರೆಲ್ಲರೂ ಸಹಿತ ಹೇಳಿಕೊಟ್ಟಂತಹ ರೀತಿಯಲ್ಲಿ ಏಕಪಾತ್ರ ಅಭಿನಯವನ್ನ ಮಾಡ್ತಾ ಇದ್ದೆ. ಹಾಗೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮುಗಿಸಿ ಪ್ರೌಢಾವಸ್ಥೆಗೆ ಬಂದಾಗ ನನಗೆಲ್ಲಲ್ಲಿ ಯಕ್ಷಗಾನವನ್ನ ನೋಡುವಂತಹ ತವಕ ಬಹಳ ಇತ್ತು. ದೂರದ ಮಾಗೋಡದಿಂದ ಈ ಯಲ್ಲಾಪುರದವರೆಗೆ ಬಂದು ನಾವು ಯಕ್ಷಗಾನವನ್ನ ನೋಡ್ತಾ ಇದ್ವಿ. ಆಗ ಯಕ್ಷಗಾನವನ್ನ ನೋಡಿದ ನಂತರದಲ್ಲಿ ಈ ಪಾತ್ರಗಳಲ್ಲಿ ನಾವು ಯಾಕೆ ಮಾಡಬಾರದು ಹೇಳುವಂತಹ ಒಂದು ಕಲ್ಪನೆ ನಮಗ್ ಬಂತು. ಜೊತೆಯಲ್ಲಿ ನನ್ನ ಈ ವಂಶ ಪಾರಂಪರ್ಯವಾಗಿ ಯಕ್ಷಗಾನ ಬಂದದ್ದು. ನಮ್ಮ ತಂದೆಯವರು ವೇಷ ಕಟ್ಟದೆ ಹೋದ್ರು ಒಬ್ಬ ತಾಳಮದ್ದಲೆ ಸಮರ್ಥ ಅರ್ಥಧಾರಿಗಳಾಗಿದ್ರು. ಅವ್ರ ಹೆಸರು ಕೃಷ್ಣ ಭಟ್ರು ಅಂತೇಳಿ. ಅವ್ರು ಈಗಿಲ್ಲ, 1 ವರ್ಷದ ಹಿಂದೆ ದೈವಾಧೀನರಾಗಿದ್ದಾರೆ. ಅವರ ಮಾರ್ಗದರ್ಶನ ನನಗೆ ಬಹಳ ಇತ್ತು. ಅದರ ಜೊತೆಯಲ್ಲಿ ನನ್ನ ಅಣ್ಣ, ಅಂದ್ರೆ ನನಗಿಂತಲೂ ಒಂದು 2-3 ವರ್ಷ ಹಿರಿಯವರು ಅವರು. ಅವ್ರ ಹೆಸರು ಗೋಪಾಲ್ ಭಟ್ ಅಂತೇಳಿ. ಅವರು ಸಹಿತ ತಾಳಮದ್ದಲೆಯ ಅರ್ಥಧಾರಿಗಳಾಗಿದ್ರು. ಹೀಗೆ ಮನೆತನದಲ್ಲಿ ಅವರೆಲ್ಲ ಕಲೆಯ ಮೇಲೆ ಇರ್ತಂತ ಗೌರವ, ಅವ್ರು ಹೇಳುವಂತಹ ಶೈಲಿ, ಇದನ್ನೆಲ್ಲ ನೋಡಿದಾಗ ನಾನು ಸಹಿತ ಒಬ್ಬ ತಾಳಮದ್ದಲೆ ಅರ್ಥಧಾರಿ ಆಗ್ಬೇಕು ಹೇಳುವಂತ ಕಲ್ಪನೆ ಒಡಮೂಡಿತು. ಅದರಲ್ಲಿ ನನ್ನ ಅಜ್ಜನವರು ದಿವಂಗತ ಗೋಪಾಲ್ ಭಟ್ರು ಅಂತ ಹೇಳಿ ಅವರ ಹೆಸರು. ಪ್ರಸಿದ್ಧವಾದಂತಹ ಅಣಲ್ಗಾರ್ ಯಕ್ಷಗಾನ ಮೇಳ ಇತ್ತು. ಗೋಪಾಲಕೃಷ್ಣ ಪ್ರಸಾದಿತ ಯಕ್ಷಗಾನ ಮಂಡಳಿ ಅಣಲ್ಗಾರ್ ಅಂತ ಹೇಳಿ 3 ದಶಕಗಳ ಕಾಲ ನನ್ನ ಅಜ್ಜನವರು ಮತ್ತು ಅವರ ಅಣ್ಣನವರು ಇಬ್ಬರು ಸಹಿತ ಆ ಮೇಳವನ್ನ ಆಳಿದವರು. ಒಳ್ಳೆಯ ಪಾತ್ರಧಾರಿಗಳಾಗಿ, ಉದಾಹರಣೆಗೆ ರಾಮ ಲಕ್ಷ್ಮಣ,
ಭರತ ಶತ್ರುಘ್ನ ಹ್ಮ್. ಈ ರೀತಿಯ ಪಾತ್ರಗಳನ್ನು ಜೋಡಿ ಜೋಡಿ ಪಾತ್ರಗಳನ್ನ ಪಾತ್ರಗಳನ್ನೇ ಮಾಡ್ತಾರೆ. ಹೌದು ಅತ್ಯಂತ ಚೆನ್ನಾಗಿ ಅಭಿನಯಿಸಿದ್ರಂತೆ. ಅದು ಇಬ್ಬರ ಪಾತ್ರಗಳನ್ನ ನೋಡಿದಂತಹ ನೆನಪು ಮಸುಕವಾಗಿದೆ ನನಗೆ, ಯಾಕೆಂದ್ರೆ ಆ ಬಾಲ್ಯದಲ್ಲಿ ಬಾಲ್ಯದಲ್ಲಿ ನೋಡಿದಂತ. ನೋಡಿದ್ದು. ಅದರ ನಂತರದಲ್ಲಿ ನಮ್ಮ ಅಜ್ಜನವರ ಅಣ್ಣ ತೀರಿ ಹೋದ ಮೇಲೆ ಅಜ್ಜನವರು ಪಾತ್ರವನ್ನ ಮಾಡೋದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ರು. ಆದ್ರೂ ಸಹಿತ ಅವರ ಕೆಲವು ಪಾತ್ರಗಳಿಗೆ ಬೇಡಿಕೆ ಇತ್ತು ಅಂತಲೇ ಹೇಳಬೇಕು. ವಿಶೇಷ ಪಾತ್ರಗಳ ಬಗ್ಗೆ ಅವರಿಗೆ ಅವಾಗ ಕರೆಯ ಬರ್ತಾ ಇತ್ತು. ಅವರ ಹಿರಣ್ಯಕಶಿಪುದಲ್ಲಿ ನರಸಿಂಹನ ಪಾತ್ರ, ಆ ನಂತರದಲ್ಲಿ ಈ ಭೀಷ್ಮ ವಿಜಯದಲ್ಲಿ ಸಾಲ್ವನ ಪಾತ್ರ, ಇಂತಹ ಪಾತ್ರಗಳಿಗೆ ಅವ್ರಿಗೆ ಆಗಾಗ ಬೇಡಿಕೆ ಇತ್ತು, ಕರೀತಾ ಇದ್ರು. ಆಗ ಅವ್ರ ಜೊತೆಯಲ್ಲಿ ಹೋಗಿ ಆಟಗಳನ್ನು ಒಂದೆರಡು ನೋಡಿದ್ದೇನೆ ಬಿಟ್ರೆ ಇನ್ನು ಹೆಚ್ಚಾಗಿ ಆ ಬಗ್ಗೆ ನನಗೆ ಕಲ್ಪನೆಗಳು ಈಗಿಲ್ಲ. ಇದು ನನ್ನ ಬಾಲ್ಯದ ಜೀವನದ ಒಂದು ಘಟನೆ. ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಯಕ್ಷಗಾನವನ್ನ ನೋಡೋದು, ಆಮೇಲೆ ಮನೆಗೆ ಬಂದಾಗ ಮನೆಯ ಅಂಗಳದಲ್ಲಿ ನನಗೆ ಸಹೋದರಿಯರಿದ್ರು, ಅವ್ರ ಜೊತೆಯಲ್ಲಿ ಅವರನ್ನೇ ಕೂಟಿರಿಸಿಕೊಂಡು ನಾನು ಅರ್ಥವನ್ನ ಹೇಳ್ತಾ ಇರುವುದು. ಆಮೇಲೆ ನಾನು ಇದೇ ರೀತಿ ಬೆಳೆದು ಬಂದದ್ದು. ಆಮೇಲೆ ನನ್ನಲ್ಲಿರ್ತಕ್ಕಂತ ಎಲ್ಲ ಬಾಲ್ಯದ ಸ್ನೇಹಿತರಿದ್ರು, ಅವರನ್ನೆಲ್ಲ ಕೂಡಿಸಿಕೊಂಡು ಪಾತ್ರಗಳನ್ನ ಮಾಡೋದು, ಅವ್ರಿಗೆ ಹೇಳ್ಕೊಡೋದು, ಇದೇ ನನಗ ಬಾಲ್ಯದ ಕಾಯಕ ಆಗಿತ್ತು. ನೀವು ಅಲ್ಲಿ ನೋಡಿ ಬಂದಿದ್ದನ್ನ ನಿಮ್ಮ ಸಹೋದರಿಯರಿಗೆಲ್ಲ ಹೇಳ್ಕೊಳ್ತಾ ಇದ್ದೆ. ಆಗ ಅವರಿಗೂ ಸಹಿತ ಕಲ್ಪನೆ ಬರುತ್ತೆ, ನಾವು ಆಟ ನೋಡ್ಬೇಕು, ನಾವು ಯಕ್ಷಗಾನ ನೋಡ್ಬೇಕು ಅಂತ ಹೇಳಿ. ಮುಂದಿನ ದಿವಸದಲ್ಲಿ ಅವರು ನನಗೆ ಜೊತೆಯಾಗಿ ಬಂದರು. ಇದೆಲ್ಲವೂ ನನಗೆ ಯಕ್ಷಗಾನಕ್ಕೆ ಒಂದು ಪ್ರೇರಣೆ ಕೊಟ್ಟದ್ದು ಅಂತ ಇರಬಹುದು. ನಿಮ್ಮ ಸಹೋದರಿಯರು ಕೂಡ ನಿಮ್ ಜೊತೆಗೆ ಯಕ್ಷಗಾನಕ್ಕೆ ನೋಡೋದಕ್ಕಷ್ಟೇ ಬರ್ತಾ ಇದ್ರ ಅಥವಾ ಪಾತ್ರಗಳನ್ನ ನಿರ್ವಹಿಸಿದ್ರ? ಅದರಲ್ಲಿ ನನಗೆ 5 ಜನ ಸಹೋದರಿಯರು. ಹಿರಿಯರು 2 ಜನ ಆಗಾಗ್ಲೇ ಸ್ವಲ್ಪ ಪ್ರಬುದ್ಧಾವಸ್ಥೆಗೆ ಬಂದಿದ್ರು. ಅವರು ಲಗ್ನದ ವಯಸ್ಸಿಗೆ ಬಂದಂತ ಕಾಲ, ಹಾಗಾಗಿ ಅವರು ಆ ಕಾಲಕ್ಕೆ ಬರಲಿಲ್ಲ. ಉಳಿದಂತಹ 3ರಲ್ಲಿ ಅವರು ಸಹಿತ ಈ ಯುವಜನ ಮೇಳಗಳಲ್ಲಿ ಮತ್ತು ಯುವ ಸ್ನೇಹಿತರೆಲ್ಲ ಕೂಡಿದಂತ ಕೂಟಗಳಲ್ಲಿ ಅವರು ಅಭಿನಯ ಮಾಡಬೇಕು ಅನ್ನುವಂತ ಅಭಿರುಚಿಯಿಂದ ನನ್ನಲ್ಲಿ ಕೇಳ್ತಾ ಇದ್ರು. ಅವರು ಏಕಪಾತ್ರ ಅಭಿನಯ ಮತ್ತೆ ತಾಳಮದ್ದಲೆ ಅರ್ಥಧಾರಿಕೆ ಇದನ್ನ ಹೇಗೆ ಮಾಡಬೇಕು ಹೇಳುವಂತದ್ದನ್ನೆಲ್ಲ ಅವರು ನೋಡಿದ್ರು, ಕಲ್ತಿದ್ರು. ಆದ್ರೆ ವಿಶೇಷವಾಗಿ ವೇದಿಕೆಗೆ ಬರಲಿಲ್ಲ ಅವರು. ಅವರ ಒಂದು ಮನೆತನದ ಗೌರವ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿರಬಹುದು, ವೇದಿಕೆಗೆ ಬರೋದಕ್ಕೆ ಅವ್ರಿಗೆ ಆಗ್ಲಿಲ್ಲ. ಅವತ್ತಿನ ಸಮಾಜದ ಸ್ಥಿತಿಯು ಹೌದು, ಹಾಗೆ ಇತ್ತು. ನಿಮ್ಮ ಕಲಾಸಕ್ತಿ ಪ್ರಾರಂಭವಾಗಿದ್ದು ಬಾಲ್ಯದಲ್ಲಿ. ಅದಾದ ನಂತರ ನೀವು ವೇದಿಕೆಯನ್ನೇ ಇರ್ಬೇಕು ಅಥವಾ ನಾನು ಪಾತ್ರ ಮಾಡ್ಬೇಕು ಅಂತ ಹೊರಟಿದ್ದು ಯಾವಾಗ? ನಾನು ಪಾತ್ರ ಮಾಡಬೇಕು ಅಂತ ಹೊರಟಿದ್ದು ನಮ್ಮೂರಿನಲ್ಲಿ ಒಂದು ಯುವಕ ಸಂಘದ ಸಂಘಟನೆ ಆಯ್ತು. ಅದರ ಮುಖ್ಯಸ್ಥನಾಗಿ ನಾನೇ ಇದ್ದೆ. ಆ ಕಾಲಕ್ಕೆ 2ನೇ ಸಾರಿ ಇರ್ಬೋದು ಈ ಯುವಕ ಸಂಘದ ಅಧ್ಯಕ್ಷನಾದಾಗ ಯುವಕ ಸಂಘದ ಕಾರ್ಯಚಟುವಟಿಕೆ ಬೇಕಲ್ಲ, ಆ ಕಾರ್ಯಚಟುವಟಿಕೆಗಾಗಿ ನಾವು 15 ದಿನಕ್ಕೊಂದು ತಾಳಮದ್ದಲೆಯನ್ನ ಮಾಡ್ತಾ ಇದ್ವಿ. ಏಕಾದಶಿಯ ದಿವಸ ತಾಳಮದ್ದಲೆ. ಇದು ನಮ್ಮೂರಿನ ಮತ್ತಿಮಠ ಹೇಳುವಂತ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಹೋಗಿ ಕುಳಿತು ತಾಳಮದ್ದಲೆಯನ್ನ ಮಾಡೋದು, 1-2 ತಾಸು 3 ತಾಸು ಮಾಡೋದು. ಅದು ಒಂದು ನಮಗೆ ರಿಹರ್ಸಲ್ ಆಯ್ತು, ಜೊತೆಯಲ್ಲಿ ನಮಗೆ ವೇದಿಕೆಯೂ ಆಯ್ತು. 2 ಆದ್ರಿಂದ ಅಲ್ಲಿ ನಾವು ತಾಳಮದ್ದಲೆಯನ್ನ ಪ್ರಾರಂಭ ಮಾಡಿದ್ವಿ. ಆಗ ನೀವು ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಅಣ್ಣನವರಾದಂತ ಗೋಪಾಲ್ ಭಟ್ರು, ಅವರ ಸಂಗಡಿಗರು 2-3 ಜನ ಇದ್ರು. ಅವರು ಮೇನ್ ಪಾತ್ರಗಳನ್ನು ಮಾಡ್ತಿದ್ರು. ಆಗ ಸೈಡ್ ಪಾತ್ರಕ್ಕೆ ಜನ ಬೇಕಾಗಿತ್ತು ಅವರಿಗೆ. ಆಗ ನಮ್ಮನ್ನ ಕರೆದುಕೊಂಡು ಹೋಗಿ ಕೂಡಿಸ್ಕೊಳ್ತಾ ಇದ್ರು, ನಮ್ಗೆ ಹೇಳ್ಕೊಡ್ತಾ ಇದ್ರು. ಹಾಗೆ ಹೇಳಿದಾಗ ಒಂದು ಕಾಲಾಂತರದಲ್ಲಿ ಒಂದು 4-5 ವರ್ಷ ಹೋದ್ಮೇಲೆ ಅವರೆಲ್ಲ ತಮ್ಮ ಜೀವನಕ್ಕಾಗಿ ಬೇರೆ ಕಡೆಗೆ ಹೊರದು. ಹಿರಿಯ ಪಾತ್ರಧಾರಿಗಳು ಕೆಲವರು ದೇವಸ್ಥಾನ ಮಾಡೋದಕ್ಕೆ ಹೋದ್ರು, ಕೆಲವರು ಜಾಬ್ ಮಾಡೋದಕ್ಕೆ ಹೋದ್ರು. ಹೀಗೆ ಹೋದಾಗ ಅಲ್ಲಿರುವಂತವ್ರು ನಾವೇ ಆದ್ವಿ. ಆಗ ಪ್ರಧಾನ ಪಾತ್ರಗಳನ್ನ, ಯಾಕೆಂದ್ರೆ ನಾವು ಹಿಡಿದಂತಹ ಈ ಕಾಯಕ ಏನುಂಟಲ್ಲ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು, ಯುವಕ ಸಂಘ ಕಾರ್ಯಚಟುವಟಿಕೆಯಲ್ಲೇ ಇರಬೇಕು ಹೇಳುವಂತ ಉದ್ದೇಶದಿಂದ ಆಗ ಪ್ರಧಾನ ಪಾತ್ರವನ್ನ ನಾನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ಪ್ರಧಾನ ಪಾತ್ರವನ್ನ ಮಾಡಿದಾಗ ನಮ್ಗೆ ಅಲ್ಲಲ್ಲಿ ವೇದಿಕೆಗಳು ಸಿಕ್ಕೋದಕ್ಕೆ ಪ್ರಾರಂಭ ಆಯ್ತು. ಈಗ ಯಾರ್ದಾದ್ರೂ ಒಂದು ಮನೆಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳಿದ್ರೆ ಅವರು ನಮ್ಮನ್ನ ಕರೆದು, ನಮ್ಮ ಟೀಮ್ ಅನ್ನ ಕರೆದು ಅವ್ರು ತಾಳಮದ್ದಲೆಯನ್ನ ಮಾಡಿಸ್ತಾ ಇದ್ರು. ಇದನ್ನೇ ಈಗ ನಮ್ಮ ಭಾಗದಲ್ಲಿ ಯಕ್ಷಗಾನಕ್ಕೆ ಬಹಳ ಮಹತ್ವ ಇರುವಂತಹದ್ದು. ಯಕ್ಷಗಾನ ಅದರ ಜೊತೆಯಲ್ಲಿ ತಾಳಮದ್ದಲೆ ಕೂಡ ಇದೆ. ಆದ್ರೆ ಯಕ್ಷಗಾನಕ್ಕೆ ಇರುವಷ್ಟು ಪ್ರಾಧಾನ್ಯತೆ ತಾಳಮದ್ದಲೆಗೆ ಇಲ್ವೇನೋ ಅಂತ ಒಂದು ಅನ್ಸುತ್ತೆ. ಯಾಕಂತಂದ್ರೆ ಯಕ್ಷಗಾನಕ್ಕೆ ಸೇರುವಷ್ಟು ಜನ ತಾಳಮದ್ದಲೆಗೆ ಸೇರೋದಿಲ್ಲ. ಈ ಕಾರಣದಿಂದಾಗಿ ನಿಮ್ಗೆ ಅದರಲ್ಲಿ ಯಾವತ್ತಾದ್ರೂ ಅನಾಸಕ್ತಿ ಬಂದಿದ್ಯಾ? ಜನ ಬರ್ತಾ ಇಲ್ಲ ಕಾರ್ಯಕ್ರಮಕ್ಕೆ, ಹಾಗಾಗಿ ಇದ್ರಲ್ಲಿ ತನ್ನ ಅಭಿವೃದ್ಧಿ ಏನು ಆಗೋದಿಲ್ವೇನೋ, ಈ ರೀತಿಯಾದಂತಹ ವಿಚಾರಗಳೇನಾದ್ರೂ ಯಾವತ್ತಾದ್ರೂ ಬಂದಿದ್ಯಾ? ಖಂಡಿತವಾಗಿಯೂ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ತಾಳಮದ್ದಲೆಗೆ ಅದರೇ ಆದಂತಹ ಪ್ರೇಕ್ಷಕ ವರ್ಗ ಇದೆ. ಯಕ್ಷಗಾನಕ್ಕೆ ಕುಟುಂಬದವರೆಲ್ಲ ಬಂದು ನೋಡ್ತಾರೆ, ಯಾಕೆಂದ್ರೆ ಅದರಲ್ಲಿ ಒಂದು ಅಂಗಾಭಿನಯ ಇದೆ, ನೃತ್ಯ ರೂಪಕ ಇದೆ ಅದರೊಳಗೆ. ಆದ್ರೆ ತಾಳಮದ್ದಲೆ ಹಾಗಲ್ಲ, ಅದು ಕುಳಿತಲ್ಲೇ ಮಾತಿನ ಮಂಟಪವನ್ನ ಕಟ್ಟಿ ಜನರಿಗೆ ಅದನ್ನ
ಪ್ರಚುರಪಡಿಸುವಂತಹದ್ದು. ಹಾಗೆ ಯೋಚನೆ ಮಾಡಿದಾಗ ತಾಳಮದ್ಲೆಯಲ್ಲಿ ಅತ್ಯಂತ ಸೈಲೆಂಟ್ ಅಂದ್ರೆ ಪ್ರೇಕ್ಷಕ ವರ್ಗ ತುಂಬಾ ನಮ್ಮನ್ನ ಗೌರವಿಸುವಂತ ಪ್ರೇಕ್ಷಕ ವರ್ಗ ಇದೆ. ನೀವು ಕೇಳಿದ ಹಾಗೆ ಈಗ ಒಂದು ಉದಾಹರಣೆಯಿಂದ ನಾನು ಹೇಳುತ್ತೇನೆ. ನಾನು ಒಂದು ವೇದಿಕೆಯ ಮೇಲೆ ರಾಮ ನಿರ್ಯಾಣದ ಲಕ್ಷ್ಮಣನ ಪಾತ್ರವನ್ನು ಮಾಡ್ತಾ ಇದ್ದೆ. ಯಾಕೋ ಅವತ್ತು ಬಹಳ ಚಂದಾಗಿ ಲಕ್ಷ್ಮಣನ ಪಾತ್ರ ಮೂಡಿ ಬಂತು. ಬಹಳಷ್ಟು ಲಕ್ಷ್ಮಣನ ಪಾತ್ರವನ್ನು ನಾನು ಮಾಡಿದ್ದೇನೆ. ಆ ಲಕ್ಷ್ಮಣನ ಪಾತ್ರ ಮುಗೀತಾ ಇದ್ದಂತೆ ಒಬ್ಬ ಮಾತೆ ಬಂದು ನನ್ನ ಹತ್ರ ಹೇಳಿದ್ಲು, ನಿಜವಾಗಿಯೂ ನಿಮ್ಮ ಲಕ್ಷ್ಮಣನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ಅಂತ ಹೇಳಿ. ಅವಳು ಹಿರಿಯವಳು, ನನಗಿಂತಲೂ ಹಿರಿಯವಳು. ಅವಳು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ಲು. ನಾನು ತರದೆ ಅವಳನ್ನ, ನಮಸ್ಕಾರ ಮಾಡಬೇಡಿ ಅಂತ ಹೇಳಿ. ಇಲ್ಲ, ನಿಮಗ್ ಮಾಡ್ತಾ ಇಲ್ಲ, ನಿಮ್ಮ ಅಂತರಂಗದಲ್ಲಿರ್ತಕ್ಕಂಥ ಲಕ್ಷ್ಮಣನ ಪಾತ್ರಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಅವಳು ಹೇಳಿದ್ರು. ಇಂತಹ ಒಂದು ಭಾವುಕತೆ ನಮಗೆ ಸಿಕ್ಕಾಗ ನಿಜವಾಗಿಯೂ ತಾಳಮದ್ಲೆಯಲ್ಲಿ ಯಾವುದೇ ಶಕ್ತಿ ಇಲ್ಲ ಅಥವಾ ಪ್ರೇಕ್ಷಕ ವರ್ಗ ಕಡಿಮೆ ಇದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಪ್ರೇಕ್ಷಕ ಸಿಕ್ಕಿದ್ದಾದ್ರೂ ಸಹಿತ ಅಂತಹ ಅದ್ಭುತವಾದ ಪ್ರೇಕ್ಷಕರನ್ನ ನಾನು ಪಡೆದುಕೊಂಡಿದ್ದೇನೆ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ. ಆ ತಾಳಮದ್ದಲೆಗೆ ಅದರದೇ ಆದಂತಹ ಪ್ರೇಕ್ಷಕ ವರ್ಗವನ್ನ ಅದು ಯಾವತ್ತೂ ಉಳಿಸ್ಕೊಂಡು ಬಂದಿದೆ. ಇದರ ಜೊತೆಗೆ ನೀವು ತಾಳಮದ್ದಲೆಯನ್ನ ಅರ್ಥಧಾರಿಗಳಾಗಿ ಅದನ್ನ ಕಲಿಸೋದಕ್ಕೆ ಪ್ರಾರಂಭ ಮಾಡ್ತೀರಿ. ಇದರಲ್ಲಿ ತಮ್ಮ ಅನುಭವಗಳು ಹೇಗಿತ್ತು? ತಾಳಮದ್ದಲೆಯನ್ನ ಕಲಿಸೋದಕ್ಕೆ ಅಂತಂದ್ರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಭಾಗದ ಶ್ರೇಷ್ಠ ಭಾಗವತರಾದ ದಂತಳಿಗೆ ಅನಂತ ಹೆಗಡೆ ಅವರ ನೆನಪು ಮಾಡ್ಕೊಳ್ಳೇಬೇಕು. ಅವರ ಒಂದು ಹೆಚ್ಚುಗಾರಿಕೆಯಲ್ಲಿ ಇದೆ. ಅವರ ಸಹಭಾಗಿತ್ವದಲ್ಲಿ ಮೊದಲನೇದಾಗಿ ತಾಳಮದ್ದಲೆಯ ಪ್ರಸಂಗವನ್ನ ಬರೆದಿದ್ದೇನೆ. 1996 ಇರಬಹುದು ಅಂತ ಅನಿಸುತ್ತೆ ನನಗೆ. ನಂದೊಳ್ಳಿಯಲ್ಲಿ KG ನಾಯ್ಕ್ ಅಂತ ಒಬ್ಬರು ಶಿಕ್ಷಕರಿದ್ರು. ಅವರು ಒಂದು ಶಾಲೆಯ ಶಾರದಾ ಪೂಜೆಗೋಸ್ಕರವಾಗಿ ಒಂದು ತಾಳಮದ್ಲಿನ ಮಕ್ಕಳಿಂದ ಮಾಡಿಸ್ಬೇಕಿತ್ತು ಅಂತ ಅವ್ರು ನಮ್ಮಲ್ಲಿ ಕೇಳಿದ್ರು. ಆ ಸಂದರ್ಭದಲ್ಲಿ ತಾಳಮದ್ಲಿನ ಮಕ್ಕಳಿಂದ ಮಾಡಿಸ್ಬೇಕು ಅಂತಂದ್ರೆ ಅವರಿಗೆ ಸ್ವತಃ ಅನುಭವ ಇಲ್ಲ. ಅವರು ಅದನ್ನ ಡೈಲಾಗ್ ಅನ್ನು ಕೊಟ್ರೆ ಗಟ್ಟಿ ಹಾಕಿ ಅವ್ರು ಅಭಿನಯಿಸಬಹುದು. ಅದಕ್ಕೇನು ಮಾಡೋಣ ಅಂತ ನಾನು ಮತ್ತು ದಂತಳಿಗೆ ಅನಂತ ಹೆಗಡೆ ಅವರು ವಿಚಾರ ಮಾಡಿದಾಗ ಒಂದು ಸುಧನ್ನು ಅರ್ಜುನ ಹೇಳುವಂತಹ ಒಂದು ಮೊದಲ ಪ್ರಸಂಗವನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಸಾಮಾನ್ಯ 1 ತಾಸು ಆಗ್ಬೇಕು ಅಂತ ಅವ್ರು ಹೇಳಿದ್ರು. 1.25 ತಾಸು ಆಯ್ತದು. ಆ ಸುಧನ್ನು ಅರ್ಜುನ ಪ್ರಸಂಗವನ್ನ ಬರೆದು ಮೊದಲನೇದಾಗಿ ನಾವು ನಂದೊಳ್ಳಿಯ ಪ್ರೌಢಶಾಲೆಯಲ್ಲಿ ಅದನ್ನ ಕಾರ್ಯರೂಪಕ್ಕೆ ತಂದ್ವಿ. ಅದಕ್ಕೆ ವೇದಿಕೆ ಸಿಕ್ಕಿತ್ತು ನಮಗೆ. ಹಾಗೆ ಅದನ್ನ ನೋಡಿದಂತಹ ಕೆಲವರೆಲ್ಲ ಇದ್ದಾರಲ್ಲ, ಈಗಾಗಲೇ ಅನೇಕ ಟೀಮುಗಳು ಈ ಯಕ್ಷಗಾನದ ತಾಳಮದ್ಲೆ ತರಬೇತಿಯನ್ನೇ ಮಾಡೋಣ ಅಂತ ಅನೇಕ ಜನರಿಗೆ ಅನಿಶ್ಚಿತ್ತು. ಅದಕ್ಕಾಗಿ ನನ್ನನ್ನು ಕೇಳಿದ್ರು. ಆಗ ನಾನು ಅತ್ಯಂತ ಸಂತೋಷದಿಂದ ಅವರಿಗೆಲ್ಲ ಒಪ್ಕೊಂಡೆ. ಈಗ ಮಕ್ಕಳಲ್ಲಿ ತಾಳಮದ್ಲಿನ ಹೇಳ್ಕೊಡುವಂತಹ ಅನುಭವಗಳನ್ನು ಕೇಳಿದಲ್ಲ ನೀವು, ಅದು ಬಹಳ ಚೆನ್ನಾಗಿರುವಂತಹ ಒಂದು ಪ್ರಶ್ನೆ ಇದು. ಯಾಕೆಂತಂದ್ರೆ ಚಿಕ್ಕ ಮಕ್ಕಳು ಬರ್ತಾರೆ. ಇವತ್ತು ನಾನು ಸದ್ಯದಲ್ಲಿ ಹೇಳಬೇಕು ಅಂತಾದ್ರೆ ಯಕ್ಷ ಸಂಸ್ಕೃತಿ ಪರಿವಾರ ಹಸರಪಾಲ್ ಹೇಳುವಂತಹದ್ರಲ್ಲಿ ಪ್ರತಿ ರವಿವಾರ ಕ್ಲಾಸ್ ಅನ್ನು ನೀಡ್ತಾ ಇದ್ದೇನೆ. ಅವರು ಸಹಿತ ಅತ್ಯಂತ ಗೌರವದಿಂದ ನನ್ನ ಕ್ಲಾಸಿಗೆ ಮಕ್ಕಳನ್ನು ಕರ್ಕೊಂಡ್ ಬಂದ್ ಬಿಡ್ತಾ ಇದ್ದಾರೆ. ಅಲ್ಲಿ ಸಾಮಾನ್ಯ 4ರಿಂದ SSLC ವರೆಗಿನ ಮಕ್ಕಳು ಬರ್ತಾರೆ. ಇಲ್ಲಿ 4ನೇ ಮಕ್ಕಳಿಗೆ ಹೇಳ್ಕೊಡುವಂತಹದ್ದು ಅಥವಾ SSLC ಮಕ್ಕಳಿಗೆ ಹೇಳ್ಕೊಡುವಂತಹ ವ್ಯತ್ಯಾಸಗಳು ಬಹಳ ಇದೆ. ಪ್ರಾರಂಭದ ಹಂತದಲ್ಲಿ ಅವರಿಗೆ ಹೇಳ್ಕೊಡುವಂತಹ ವಿದ್ಯೆ ಅದು. ಅದರಲ್ಲಿ ಶ್ರುತಿಯ ಬಗ್ಗೆ ಅರ್ಥದ ಕಲ್ಪನೆಯನ್ನು ಕೊಡಬೇಕು. ಅದು ಕತೆಗೆ ಲೋಪ ಆಗಬಾರದು. ಒಂದು ಉದಾಹರಣೆಯನ್ನು ಹೇಳ್ತೇನೆ. ಈ ಒಂದು ಸುಧನ್ನು ಅರ್ಜುನದಲ್ಲಿ ಪ್ರಭಾವತಿಯ ಪಾತ್ರ ಶಿವನ ಶಿರವೇರಿದಂತಹ ಸಂದರ್ಭದಲ್ಲಿ ಜನ್ಮ ಸಾರ್ಥಕತೆಯಿಂದ ಪುಷ್ಪ ಪಡೆಯುತ್ತದೆ. ಇದನ್ನ ಹೇಳುವುದು ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು. ಶಿವನ ಶಿರವೇರಿದಾಗ ಹೇಳುವಂತಹದ್ದು ಶಿವನ ಶಿರವರಿದಾಗ ಅಂತ ಒಂದು ಹೆಣ್ಮಗಳು ಹೇಳ್ಬಿಡ್ತು. ಅಂದ್ರೆ ಇಷ್ಟು ಸಣ್ಣ ವ್ಯತ್ಯಾಸ ಆದ್ರೂ ಯಕ್ಷಗಾನದಲ್ಲಿ ಬಹಳ ದೊಡ್ಡ ವ್ಯತ್ಯಾಸದ ಆಗ್ತದೆ, ಅರ್ಥ ಕಲ್ಪನೆ ಬೇರೆ ಆಗ್ತದೆ. ಹಾಗಾಗಿ ಈ ಮಕ್ಕಳಲ್ಲಿ ಅದರ ಬಗ್ಗೆ ಹೆಚ್ಚಿನದಾದಂತಹ ಗಮನ ಕೊಟ್ಟು ಹೇಳ್ಬೇಕಾಗ್ತದೆ ಚಿಕ್ಕ ಮಕ್ಕಳಿಗೆ. ಆದ್ರೆ ಚಿಕ್ಕ ಮಕ್ಕಳು ಆಸಕ್ತಿ ಇದ್ರೆ ಅಂತಾದ್ರೆ ಅತ್ಯಂತ ಸುಲಲಿತವಾಗಿ ಮಾತನಾಡ್ತಾರೆ. ಪ್ರತಿಭೆ ಬಹಳ ಚೆನ್ನಾಗಿ ಎಷ್ಟೋ ಮಕ್ಕಳಲ್ಲಿದೆ ಇವತ್ತು. ಆದ್ರೆ ಅದನ್ನು ಬೆಳಕಿಗೆ ತರುವಂತಹ ಕಾರ್ಯವನ್ನು ನಾವು ಮಾಡ್ಬೇಕು ಅಷ್ಟೇ. ಯಕ್ಷಗಾನದ ಬಗ್ಗೆ ಕಲ್ಪನೆ ಯಾರಿಗೂ ಇಲ್ಲ ಇವತ್ತು. ಬೆಳೆಯುವಂತಹ ಮಕ್ಕಳಿಗೆ ಪೌರಾಣಿಕ ಕಥೆಯ ಬಗ್ಗೆ ಬಹಳ ಕಲ್ಪನೆ ಕಡಿಮೆ ಇದೆ. ಆದ್ರೆ ಒಮ್ಮೆ ಆ ಪೌರಾಣಿಕ ಕಲ್ಪನೆಯನ್ನು ನಾವು ಕೊಟ್ಟಿವಿ ಅಂತಾದ್ರೆ ಅವರು ಅತ್ಯಂತ ಆಸಕ್ತಿಯಿಂದ ಅದರೊಳಗೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ 4ನೇ ಮಕ್ಕಳಿಗೂ SSLC ಮಕ್ಕಳಿಗೂ ವ್ಯತ್ಯಾಸ ಬಹಳ ಇದೆ. ಆದ್ರೆ 10ನೇ ತರಗತಿಯವರಿಗೆ ಹೋಗುವಂತಹ ಮಕ್ಕಳು ಈ ತಮ್ಮ ಶಾಲಾ ಪಠ್ಯ ಪುಸ್ತಕವನ್ನ ಜೊತೆಯಲ್ಲಿ ಈ ತಾಳಮದ್ಲೆ ಅರ್ಥವನ್ನ ಬಹಳ ಅತ್ಯಂತ ಮನಸ್ಸಿನಿಂದ ಅವರು ಅಧ್ಯಯನ ಮಾಡ್ತಾರೆ. ಅದನ್ನ ಅಧ್ಯಯನ ಮಾಡಿ ಅವರು ಸಹಿತ ವೇದಿಕೆಗೆ ಹೋಗಬೇಕಾಗಿದ್ರೆ ಅತ್ಯಂತ ಸಂತೋಷದಿಂದ ವೇದಿಕೆಯಲ್ಲಿ ಹಂಚಿಕೊಳ್ತಾರೆ ಅವರು. ನೀವು ಕೇವಲ ಮಕ್ಕಳಿಗೊಂದೇ ಅಲ್ಲ, ಹಿರಿಯರಿಗೂ ಕೂಡ ಸಾಕಷ್ಟು ಹೇಳಿಕೊಡ್ತೀರಿ. ಅಂದ್ರೆ ಕಲಾಸಕ್ತಿಯಿಂದ ಬಂದಂತಹವರೆಲ್ಲರಿಗೂ ಕೂಡ ತಾವು ನಿದರ್ಶನವನ್ನ ಕೊಟ್ಟಿದ್ದೀರಿ. ನಿಮ್ಮ ನಿರ್ದೇಶನದಲ್ಲಿ ಇತ್ತೀಚೆಗೆ
ಮಾತೆಯರ ಟೀಮ್ ಕೂಡ ಬಹಳಷ್ಟು ಒಂದು ಪ್ರದರ್ಶನಗಳನ್ನ ಕೊಡ್ತಾ ಇದೆ. ಹೌದು ನಮ್ಮ ಮೈತ್ರಿ ಕಲಾ ಬಳಗದ ತಂಡ ಇರಬಹುದು, ಹಾ. ಇಲ್ಲಿ ಹಸಿರು ಪಾಲಿನ ತಂಡ ಇರಬಹುದು, ಹೌದು ಸಾಕಷ್ಟು ಹೆಸರನ್ನ ಮಾಡ್ತಾವೆ, ಹೌದು. ಪ್ರಸಿದ್ಧಿಗೂ ಕೂಡ ಬರ್ತಾ ಇವೆ. ಹಾ. ಇದರ ಬಗ್ಗೆ ತಾವೇನ್ ಹೇಳ್ತೀರಿ? ಹೆಣ್ಮಕ್ಳಲ್ಲಿ ಈ ಆಸಕ್ತಿಗಳು ಬಂದಿದ್ರ ಬಗ್ಗೆ. ನಾನು ಈ ಮಕ್ಕಳಿಗೆ ಕಳಿಸುವಂತಹ ಸಂದರ್ಭದಲ್ಲಿ ಹಾ. ಅವರ ಪಾಲಕರೆಲ್ಲ ಬಂದು ಕುಳಿತುಕೊಳ್ತಾ ಇದ್ರು. ಹ್ಮ್ ಬಹುಶಃ ಕೇವಲ ಹೆಣ್ಮಕ್ಳಿಗೆ ಅಂತಲ್ಲ, ಹ್ಮ್ ಗಂಡು ಮಕ್ಕಳಿಗೂ ಸಹಿತ ಇದ್ರ ಮೇಲೆ ಆಸಕ್ತಿ ಹುಟ್ಟಿದ್ದು. ಹ್ಮ್. ಆದ್ರೆ ಸಮಯ ಅವರಿಗೆ ಬಹಳ ಇರೋದಿಲ್ಲ ಇದರಲ್ಲಿ. ಹ್ಮ್ ಅವರದೇ ಆದಂತಹ ಕೆಲಸ ಕಾರ್ಯಗಳು ಇರ್ತವೆ. ಹ್ಮ್. ಆದ್ರೂ ಸಹಿತ ಅವರು ಈ ಒಂದು ಯಕ್ಷಗಾನದ ಕಲ್ಪನೆಯನ್ನು ಪಡ್ಕೊಂಡು ಹ್ಮ್. ತಾಳಮದ್ಲೆಯ ಒಂದು ಪ್ರಸಂಗವನ್ನ ಪಡೆದುಕೊಂಡು ನನ್ನಲ್ಲಿ ಅವರು ಸ್ವಂತ ಅರ್ಥಧಾರಿಕೆಯನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟವರು ಅನೇಕರಿದ್ದಾರೆ. ಹ್ಮ್ ಈ ಮಹಿಳೆಯರಿಗೆ ಅನೇಕ ಕೊರತೆಗಳಿದ್ದಾವೆ. ಹ್ಮ್ ಶಬ್ದಗಳ ಕೊರತೆ ಆಗಬಹುದು, ಹ್ಮ್ ಅಥವಾ ಸುಲಲಿತವಾಗಿ ತಾವು ಹೇಳುವಂತಹ ಶೈಲಿಯ ಕೊರತೆ ಇರಬಹುದು. ಹ್ಮ್ ಅದನ್ನ ನೀಗಿಕೊಳ್ಳಬೇಕು ಅಂತಾದ್ರೆ ಒಬ್ಬ ನಿರ್ದೇಶಕನನ್ನ ಆಶ್ರಯ ಮಾಡ್ಲೇಬೇಕು ಅವರು. ಹ್ಮ್ ಹಾಗಾಗಿ ನಾನು ಮಕ್ಕಳಿಗೆ ಕಲಿಸುವಂತಹ ಸಂದರ್ಭದಲ್ಲಿ ಹ್ಮ್. ಆ ಮಹಿಳಾ ತಂಡಗಳು ಅಂದ್ರೆ ಅವರ ತಾಯಂದಿರು ಬಂದು ಕುಳಿತುಕೊಳ್ತಾರೆ. ಹ್ಮ್ ಅವರನ್ನು ಕೇಳಿದಾಗ, ನಾನು ಹೇಳಿಕೊಡುವಂತ ಪರಿಯನ್ನೆಲ್ಲ ನೋಡಿದಾಗ ನಾವು ಯಾಕೆ ಅರ್ಥ ಹೇಳ್ಬಾರ್ದು ಹ್ಮ್ ಹೇಳುವಂತಹ ಕಲ್ಪನೆ ಅವರಿಗೆ ಬಂತು. ಹ್ಮ್. ಒಂದು ಮಹಿಳಾ ತಂಡ ಪ್ರಾರಂಭ ಆದ ತಕ್ಷಣ ಹ್ಮ್. ಮತ್ತೆ ಇರುವಂತಹ ಮಹಿಳೆಯರಿಗೆ ಅವ್ರು ಮಾಡ್ತಾರಲ್ಲ, ನಾವು ಯಾಕೆ ಮಾಡಬಾರದು ಇದು ಹೇಳುವಂತಹ ಒಂದು ಕಲ್ಪನೆಗಳು ಬರ್ತಾ ಹೋಗ್ತವೆ. ಹೌದು ಯಾಕೆಂದ್ರೆ ಯಕ್ಷಗಾನ ಬಹಳ ಕಷ್ಟ ಇದೆ, ಸುಲಭ ಏನೂ ಇಲ್ಲೇ ಇಲ್ಲ. ಹೌದು ಆ ಶ್ರುತಿಯನ್ನ ಹೊರಗೆ ತರಬೇಕು, ಹೌದು. ಆ ಪ್ರಸಂಗಕ್ಕೆ ತಕ್ಕಂತೆ ಪಾತ್ರವನ್ನ ಪೋಷಣೆ ಮಾಡಬೇಕು. ಹ್ಮ್. ಉದಾಹರಣೆಗೆ ವಾಲಿಯ ಪಾತ್ರಕ್ಕೂ ಸುಗ್ರೀವನ ಪಾತ್ರಕ್ಕೂ ರಾಮನ ಪಾತ್ರಕ್ಕೂ ಬಹಳ ವ್ಯತ್ಯಾಸಗಳಿದ್ದಾವೆ. ಹೌದು ಆದ್ರೆ ಕೆಲವರಿಗೆ ಧ್ವನಿ ಸಹಕರಿಸೋದಿಲ್ಲ. ಹ್ಮ್. ಆಗ ನಾನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಹೌದು. ಯಾರು ವಾಲಿಯ ಪಾತ್ರಕ್ಕೆ ಯೋಗ್ಯವಾದಂತಹ ಧ್ವನಿ ಇದೆ, ಹ್ಮ್. ಯಾರು ರಾಮನ ಪಾತ್ರಕ್ಕೆ ಯೋಗ್ಯವಾದಂತಹ ಧ್ವನಿ ಇದೆ, ಯಾರು ಹಾಸ್ಯ ಪಾತ್ರಕ್ಕೆ ಅನುಕೂಲವಾಗಿ ವರ್ತಿಸ್ತಾರೆ, ಹ್ಮ್. ಇದೆಲ್ಲವನ್ನ ನೋಡಿಕೊಂಡು ನಾನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಹಾಗೆ 4-5 ಜನ ತಂಡದವರು ಬರ್ತಾರೆ ನನ್ನ ಜೊತೆಯಲ್ಲಿ. ಹ್ಮ್. ನಮಗೊಂದು ತಂಡವನ್ನ ರಚನೆ ಮಾಡಿಕೊಡಬೇಕು, ನೀವು ಒಂದು ಪ್ರಸಂಗವನ್ನು ಕೊಡಬೇಕು, ಬರೆದು ಕೊಡ್ತೀರಾ ಅಂತ ಹ್ಮ್. ಕೇಳ್ತಾರೆ. ನಾನು ಸಾಹಿತ್ಯವನ್ನ ಬರೀತಾ ಇದ್ದೇನೆ ತಾಳಮದ್ಲೆಯಲ್ಲಿ. ಹ್ಮ್. ನನ್ನದೇ ಆದಂತಹ ಕಲ್ಪನೆಯಲ್ಲಿ ಸಾಹಿತ್ಯಗಳನ್ನ ಬರೀತೇನೆ. ಹ್ಮ್. ಆ ಸಾಹಿತ್ಯವನ್ನ ಬರೆದು ಅವರಿಗೆ ಕೊಟ್ಟಾಗ ಅದನ್ನ ಅವರು ಕಂಠಪಾಠ ಮಾಡ್ತಾರೆ. ಹ್ಮ್. ಕಂಠಪಾಠ ಮಾಡಿದ್ರೆ, ಕಂಠಪಾಠ ಮಾಡಿದ ಹಾಗೆ ಅದನ್ನ ಅಭಿವ್ಯಕ್ತಪಡಿಸಿದ್ರೆ ಅಷ್ಟು ಚಂದ ಕಾಣೋದಿಲ್ಲ. ಹೌದು ಅದಕ್ಕೆ ತಾಳಮದ್ಲೆ ಶೈಲಿ ಬರಬೇಕು ಅನ್ನುವಂತ ದೃಷ್ಟಿಯಿಂದ ನಾನು ಅದಕ್ಕೆ ಅವರಿಗೆ ಈ ನಿರ್ದೇಶನವನ್ನ ಕೊಡೋದಕ್ಕೆ ಹೋಗ್ತಾ ಇರುವುದು. ಹ್ಮ್. ಅವರಲ್ಲಿ ಆಸಕ್ತಿ ಬಹಳ ಇದೆ. ಈಗ ಹ್ಮ್. ಹೆಣ್ಣು ಮಕ್ಕಳಲ್ಲಿ ಸಹಿತ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾವೆ ನಾನು ನೋಡಿದ ಹಾಗೆ. ಹ್ಮ್. ಆ ಈಗ 10 ಜನರನ್ನ ಆಯ್ಕೆ ಮಾಡಿಕೊಂಡ್ರೆ 4 ಜನ ಆದ್ರೂ ಒಳ್ಳೆಯ ಪ್ರತಿಭೆಗಳು ಸಿಗ್ತವೆ ನಮಗೆ. ಹೌದು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಗೆ ಹಾಕಿದ್ರೆ ಮಾತ್ರ ಅಲ್ವೇ, ಇವತ್ತು ವೇದಿಕೆ ಸಿಕ್ಕಿದ್ರೆ ಮಾತ್ರ ಅಲ್ವಾ ಅವರಿಗೆ ಹೌದು ಅನುಕೂಲತೆ ಆಗುವುದು, ಹೌದು ಅವರ ಹೆಸರು ಹೊರಗೆ ಬರುವುದು. ಹೌದು ಹಾಗಾಗಿ ಅನೇಕ ವೇದಿಕೆಗಳನ್ನ ಅವರೇ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಹೌದು. ಇನ್ನು ಕೆಲವೊಂದಿಷ್ಟು ಅವಕಾಶಗಳಿದ್ದಾವೆ. ನನಗೆ ಈ ಒಂದು ದೂರದ ಗುಂದದ ಪ್ರದೇಶ, ಸಾಮಾನ್ಯ ನಮ್ಮ ಊರಿಗಿಂತಲೂ ಒಂದು 100 ಕಿಲೋಮೀಟರ್ ದೂರದ ಹೌದು. ಪ್ರದೇಶ ಅದು. ಹೌದು. ಅವರು ಕರೆ ಕಳಿಸಿದ್ರು ನನಗೆ, ಹ್ಮ್. ತಾಳಮದ್ಲೆಯಲ್ಲಿ ನಿಮಗೆ ಅರ್ಥ ಹೇಳಿಕೊಡ್ಬೇಕು ಹ್ಮ್. ಹೇಳುವಂತ ದೃಷ್ಟಿಯಿಂದ. ಅಲ್ಲಿ ಹೋದಾಗ ಒಂದು ತಂಡಕ್ಕೆ ನಾನು ಅರ್ಥ ಹೇಳಿ ಕಲಿಸ್ಲಿಕ್ಕೆ ಹೋದದ್ದು. ಹ್ಮ್. ಆದ್ರೆ ಅಲ್ಲಿ ಹೋದಾಗ ಅಲ್ಲಿ ಅನೇಕ ತಂಡಗಳು ಉಂಟು, ಅದನ್ನ ನಾನು ನೋಡಿದ್ದೇನೆ. ಹ್ಮ್. 4-5 ತಂಡಗಳಾಗಿದ್ದಾವೆ. ಇರುವಂತ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಸಹಿತ ಆಸಕ್ತಿ ಉಂಟು. ಹ್ಮ್. ಇವರು ಹೇಳ್ತಾ ಇದ್ದಾರೆ, ನಾನು ಹೇಳಬೇಕು, ಹ್ಮ್. ನಾನು ಸಹಿತ ಆ ಪ್ರಸಂಗದ ಕಲ್ಪನೆಯನ್ನು ತಂದ್ಕೊಳ್ಬೇಕು ಹ್ಮ್. ಹೇಳುವಂತಹ ಭಾವನೆಗಳೆಲ್ಲ ಒಡಮೂಡಿ ಹೆಣ್ಣು ಮಕ್ಕಳ ಟೀಮ್ ಇವತ್ತು ಬೆಳಕಿಗೆ ಬರೋದಕ್ಕೆ ಪ್ರಾರಂಭ ಆಗಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕಿಂತ ಈ ಯಕ್ಷಗಾನ, ತಾಳಮದ್ದಲೆ ಇವೆಲ್ಲ ನಮ್ಮ ಸಂಸ್ಕೃತಿಯನ್ನ ಒಟ್ಟುಗೂಡಿಸಿಕೊಂಡೇ ಬಂದಿರೋದಾಗಿರೋದ್ರಿಂದ ಹೌದು. ಅದಕ್ಕೆ ನಮ್ಮಲ್ಲಿ ಒಂದು ದೈವತ್ವದ ಸ್ಥಾನ ಕೂಡ ಇದೆ ಹೌದು. ಈ ಇದಕ್ಕೆ. ಹ್ಮ್. ಇದನ್ನೆಲ್ಲ ನೀವು ಸಂಘಟನೆ ಕೂಡ ಮಾಡ್ತೀರಿ, ಅಂದ್ರೆ ಹೌದು. ಒಂದು ಅಲ್ಲಲ್ಲಿಯ ಕಲಾವಿದರನ್ನ ಒಟ್ಟುಗೂಡಿಸಿಕೊಂಡು ಸಂಘಟನೆಯನ್ನ ಕೂಡ ಮಾಡ್ತೀರಿ. ಹ್ಮ್. ಈ ಸಂಘಟನೆ ಪ್ರಾರಂಭ ಆಗಿದ್ದು ಹೇಗೆ? ಇದನ್ನು ಸಹಿತ ನಾನು ಹೇಳಲೇಬೇಕು. ಹ್ಮ್. ನನಗೆ 2 ಜನ ಹಿರಿಯರಿದ್ರು ಆ ಕಾಲಕ್ಕೆ, ಹ್ಮ್. ಊರಿನಲ್ಲಿ ಪ್ರಮುಖರು ಅಂತ ಹೇಳಿ. ಹ್ಮ್. ಅವರು ನನ್ನನ್ನ ಒಳಗೂಡಿಕೊಂಡು ನಮ್ಮ ಊರಿನಲ್ಲಿ ಒಂದು ಯಕ್ಷಗಾನವನ್ನ ಮಾಡೋಣ ಅಂತ ಹೇಳಿದ್ರು. ಹ್ಮ್. ನನಗೆ ಯಕ್ಷಗಾನವನ್ನ ಮಾಡಬೇಕು ಅಂತಾದ್ರೆ ಸಾಮಾನ್ಯ ತಂಡಗಳಿರ್ತವೆ ಯಕ್ಷಗಾನದ್ದು, ಹ್ಮ್. ಆದ್ರೆ ವಿಶೇಷತೆ ಇರಬೇಕು ಅದ್ರೊಳಗೆ. ನಾನು ಮಾಡಿದಂತ ಸಂಘಟನೆಯಲ್ಲಿ ಒಂದು ವಿಶೇಷತೆ ಇರಬೇಕು ಅನ್ನುವಂತ ಕಲ್ಪನೆ ಇತ್ತು ನನಗೆ. ಹ್ಮ್. ಹೇಗೆ ಮಾಡೋಣ, ಇದು ಸಾವಿರಾರು ಜನರಿಗೆ ಉಪಯುಕ್ತ ಆಗ್ಬೇಕು. ನಾವು ಮಾಡಿದಂತ ಸಂಘಟನೆ ಹ್ಮ್. 100 ಜನರು ನೋಡೋದಕ್ಕಿಂತ ಸಾವಿರಾರು ಜನರು ಬಂದು ನೋಡ್ಬೇಕು ಅನ್ನುವಂತ ಕಲ್ಪನೆ ಇತ್ತು. ಹ್ಮ್. ಆಗ ಏನ್ ಮಾಡೋಣ ಅಂತ ಕೇಳಿದ್ರೆ, ಪ್ರಸಿದ್ಧ ಡೇರೆ ಮೇಳಗಳು ಉಂಟು, ಹ್ಮ್. ಪೆರಡೂರು ಮತ್ತು ಸಾಲಿಗ್ರಾಮ ಮೇಳಗಳು. ಹೌದು. ಈ 2 ಮೇಳಗಳಲ್ಲಿ ಉನ್ನತಿಯನ್ನು ಹೊಂದಿದಂತ ಕಲಾವಿದರುಗಳಿದ್ದಾರೆ. ಹ್ಮ್. ಅವರನ್ನ ಒಂದೇ ವೇದಿಕೆ ಮೇಲೆ ತರಬೇಕು ಅನ್ನುವಂತ ಉದ್ದೇಶ ನನಗೆ ಹ್ಮ್. ಪ್ರಾರಂಭ ಆಯ್ತು. ಹ್ಮ್. ಯಾಕೆಂದ್ರೆ ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಬೆಳಕೂರು ಕೃಷ್ಣಯ್ಯಾಜಿಯವರು, ಹೌದು. ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು, ಹ್ಮ್. ತೀರ್ಥಹಳ್ಳಿ ಗೋಪಾಲಾಚಾರ್ಯವರು, ಹ್ಮ್. ಸುಬ್ರಹ್ಮಣ್ಯ ಚಿಟ್ಟಾಣಿಯವರು, ಹ್ಮ್. ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು ಬೇರೆ ಬೇರೆ ಮೇಳಗಳಲ್ಲಿ ಇದ್ರು. ಹ್ಮ್. ಗೋಡೆ ನಾರಾಯಣ ಹೆಗಡೆಯವರು, ತೋಟಿಮನೆ ಗಣಪತಿ ಭಟ್ರವರು, ಹೌದು. ಇನ್ನು ಅನೇಕ ಕಲಾವಿದರಿದ್ದಾರೆ. ಹೇಳೋದಕ್ಕೆ ಹೊರತು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಹೌದು. ಇವರನ್ನೆಲ್ಲ ಒಂದೇ ವೇದಿಕೆ ಮೇಲೆ ತರಬೇಕು ಅಂತಾದ್ರೆ ಸಂಘಟನೆಕಾರರು ಬೇಕು ಅದಕ್ಕೆ. ಹ್ಮ್. ಆ ಸಂದರ್ಭದಲ್ಲಿ ಊರಿನಲ್ಲಿ ನಾನೇನ್ ಮಾಡಿದೆ ಕೇಳಿದ್ರೆ, ಎಲ್ಲರನ್ನ ಕೂಡಿಸಿಕೊಂಡು ನಾವು ಒಂದು ಒಳ್ಳೆ ಯಕ್ಷಗಾನವನ್ನು ಮಾಡೋಣ. ಹ್ಮ್. ಯಕ್ಷಗಾನ ನಮ್ಮ ಯೂತ್ ಕ್ಲಬ್ನ ವತಿಯಿಂದಾನೇ ಮಾಡೋಣ, ಹ್ಮ್. ಅದಕ್ಕೆ ಊರವರ ಸಹಕಾರ ಎಲ್ಲ ಸಿಗುತ್ತದೆ ಹ್ಮ್. ಹೇಳುವಂತ ದೃಷ್ಟಿಯಿಂದ ಹೇಗೆ ಮಾಡೋಣ ಹೇಳುವಂತ ಕಲ್ಪನೆ ಬಂತು ನಮಗೆ. ಹ್ಮ್. ಆಗ ಪ್ರಸಿದ್ಧರಾದಂತಹ ವಿದ್ವಾನ್ ಗಣಪತಿ ಭಟ್ರವರು, ಹ್ಮ್. ಹಾಗೆ
ಕೇಶವ ಹೆಗಡೆ ಕೊಳಗಿಯವರು ಇಂಥ ಹಿಮ್ಮೇಳದ ದಿಗ್ಗಜ ಭಾಗವತರನ್ನು ಕರೆಸೋದು. ಆಮೇಲೆ ಶ್ರೇಷ್ಠವಾದಂತಹ ಕಲಾವಿದರುಗಳನ್ನ 2 ಮೇಳಗಳಲ್ಲಿ ಪ್ರಸಿದ್ಧರಾದಂತಹ ಉನ್ನತ ಕಲಾವಿದರನ್ನ ಕರೆಸಿ ಸ್ಥಳೀಯರನ್ನ ಒಳಗೂಡಿಕೊಂಡು ಒಂದು ಯಕ್ಷಗಾನವನ್ನು ಮೊದಲನೇದಾಗಿ ನಾವು ಯಲ್ಲಾಪುರ ತಾಲೂಕಿನ ನಮ್ಮ ಭಾಗದ ದೇವರಗದ್ದೆ ಕಂಚಿನ ಮನೆಯಲ್ಲಿ ಪ್ರಾರಂಭ ಮಾಡಿದ್ದಿದ್ದು. ಆಗ 1 ವರ್ಷ ಯಕ್ಷಗಾನ ಮಾಡಿದಾಗ ಅಭೂತಪೂರ್ವವಾದಂತಹ ಯಶಸ್ಸು. ಅದನ್ನ ಇವತ್ತು ಹೇಳಿಕೊಳ್ಬೇಕು ಅಂತ ಆದ್ರೆ ಸುವರ್ಣಾಕ್ಷರಗಳಿಂದ ಕೆತ್ತಿಡಬೇಕು. ಖಂಡಿತ ನಾನು ಅದನ್ನ ಅಂದ್ರೆ ಕಂಚಿನ ಮನೆ ಆಟ ಅಂತಾನೆ ಪ್ರಸಿದ್ಧಿ ಆಗಿರುವಂತಹದ್ದಿದೆ ಅದು. ಹೌದೌದೌದು. ಒಂದು ವರ್ಷದಿಂದ ವರ್ಷಕ್ಕೆ ಅದು ಎಲ್ಲಿಯವರೆಗೆ ಆಕರ್ಷಣೆ ಹೊಂದಿತ್ತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಹೆಚ್ಚಾಭಿಮಾನಿಗಳು ಅದನ್ನ ನೋಡೋದಕ್ಕೆ ಅಂತ ಬರ್ತಾ ಇದ್ರು. ದೂರದ ಅಂಕೋಲದ ಹಳವಳ್ಳಿಯಿಂದ, ಅಚ್ಚವೆಯಿಂದ, ಹಾಗೆ ಜೊಯ್ಡಾ ಗುಂದದಿಂದ, ಈ ಕಡೆ ಸಿರ್ಸಿ ಸಿದ್ದಾಪುರ ಕಡೆಯಿಂದ ಕಂಚಿನ ಮನೆ ಆಟಕ್ಕಾಗಿ ಜನ ಬರ್ತಾ ಇದ್ರು. ಯಾಕೆಂದ್ರೆ ಅಷ್ಟು ವಿಶೇಷತೆ ಇತ್ತು ಆ ಕಾಲಕ್ಕೆ. ಅದು 1 ವರ್ಷ ಪ್ರಾರಂಭ ಮಾಡಿದಾಗ ನಮ್ಗೆ ಅದಷ್ಟೇ ಜನರ ಕೋಆಪರೇಷನ್ ಒಳ್ಳೆ ಸಿಕ್ಕಿತು. ನಮಗೆ ಅದಕ್ಕೆ ಬೇಕಾಗುವಂತ ತಗಲುವಂತಹ ವೆಚ್ಚವನ್ನು ಜನರ ವತಿಯಲ್ಲೇ ನಮಗೆ ಸಿಕ್ಕಿದ್ರೋದ್ರಿಂದ ಒಂದು ಉತ್ಸಾಹ ಬಂತು ನಮಗೆ. ಅವರ ಸಂಪೂರ್ಣ ಸಹಕಾರದಿಂದ ಅದನ್ನ ವರ್ಷದಲ್ಲಿ 1 ದಿವಸವನ್ನು ಆಟವನ್ನು ಮಾಡ್ತಾ ಮಾಡ್ತಾ ಪ್ರಾರಂಭವಾಗಿ 25 ವರ್ಷಗಳ ನಂತರ ನಿರಂತರವಾಗಿ ನಾನು ಅದನ್ನು ಮಾಡಿಸಿದ್ದೇನೆ. ನನ್ನ ಜೊತೆಯಲ್ಲಿ ಅನೇಕರು ಸಂಘಟಕರು ಇದ್ದಾರೆ. ಯಾಕೆಂದ್ರೆ ನನ್ನ ಮಿತ್ರರು ನಾನು ಒಬ್ಬನೇ ಮಾಡುವಂತಹದ್ದಲ್ಲ. ಆ ಹೆಸರು ನನಗೊಬ್ಬನಿಗೆ ಸಲ್ಲದೆ ಹೋದ್ರು ಪ್ರಧಾನವಾಗಿ ಅದರ ನೇತೃತ್ವವನ್ನು ನಾನು ವಹಿಸಿದ್ರಿಂದ ಒಬ್ಬ ಸಂಘಟಕ ಹೇಳುವಂತಹ ಒಂದು ಹಣೆಪಟ್ಟೆ ನನಗೆ ಬಂತು. ಅದ್ರೊಳಗೆ ಬಹಳ ಒಳ್ಳೆಯ ಈಗ ದೊಡ್ಡ ದೊಡ್ಡ ಕಲಾವಿದರನ್ನ ಒಟ್ಟುಗೂಡಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ರಿ. ಅದ್ರಲ್ಲಿ ತಮ್ಗೆ ಎಷ್ಟು ಮಟ್ಟಿಗೆ ಯಶಸ್ಸು ಸಿಕ್ಕಿದೆ? ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಪಾತ್ರದಲ್ಲಿ ಮಿಂಚುತ್ತಾ ಇದ್ದಂತಹವರು, ಒಂದೊಂದು ಮೇಳದಲ್ಲಿ ಅವರೇ ಪ್ರಧಾನವಾಗಿ ಇರ್ತಕ್ಕಂತಹವರು, ಅವರನ್ನೇ ಸಂಘಟಿಸಿ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕು ಅಂದಾದಾಗ ಒಬ್ಬರಿಗೆ ದೊಡ್ಡ ಪಾತ್ರ ಸಿಗತ್ತೆ, ಒಬ್ಬರಿಗೆ ಚಿಕ್ಕ ಪಾತ್ರ ಸಿಗತ್ತೆ. ಆ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆಗಳೆಲ್ಲ ಹೇಗಿರುತ್ತೆ? ನಿಜವಾಗಿ ಹೌದು. ಯಾಕೆಂದ್ರೆ ಅಂಥವರನ್ನ ನಾವು ಕಲೆ ಹಾಕುವಂತಹ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ಯಾವುದೋ ಒಂದು ದೊಡ್ಡ ಪಾತ್ರವನ್ನು ಕೊಡುವಂತಹ ವ್ಯಕ್ತಿಗೆ ನಾವೊಂದು ಚಿಕ್ಕ ಪಾತ್ರ ಕೊಟ್ಟರೆ ಅದೊಂದು ಅಗೌರವವೂ ಆಗ್ತದೆ, ಜೊತೆಯಲ್ಲಿ ಅವರಿಗೆ ಪೋಷಣೆ ಮಾಡುವುದಕ್ಕೂ ಕಷ್ಟ ಆಗಬಹುದು. ಆ ದೃಷ್ಟಿಯಲ್ಲಿ ನಾನು ಯೋಚನೆಯನ್ನು ಮಾಡಿದಾಗ ನಾವೊಂದು ಪ್ರಸಂಗವನ್ನ ಮೊದಲಿಗೆ ಆಯ್ಕೆ ಮಾಡಿಕೊಳ್ಳುವುದು. ಆ ಪ್ರಸಂಗಕ್ಕೆ ಈಗ ಸುಧನ್ವಾರ್ಜುನಾಳು ಅಂತ ಇಟ್ಕೊಳ್ಳಿ ನೀವು. ಆ ಸುಧನ್ವನ ಮಾಡುವಂತವ್ರು ಯಾರಿದ್ದಾರೆ ಅಂತ ನಾವು ಹುಡುಕೋದು. ಆಗ ಸುಧನ್ವನ ಮಾಡಿದವರು ಇತ್ತೀಚೆಗೆ ಹೇಳಬೇಕು ಅಂತಂದ್ರೆ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಅವರು ಬಹಳ ಅದ್ಭುತವಾದಂತಹ ಸುಧನ್ವ. ಚಕ್ರವ್ಯೂಹ ಬಂತು ಅಂತಂದ್ರೆ ಅಭಿಮನ್ಯು, ತೀರ್ಥಹಳ್ಳಿ ಗೋಪಾಲಾಚಾರ್ಯ ಅವರ ಅಭಿಮನ್ಯು. ಆ ಒಂದು ಪ್ರಧಾನ ಪಾತ್ರಕ್ಕೆ ಅವರನ್ನೇ ಆಯ್ಕೆ ಮಾಡಿಕೊಳ್ಳೋದು. ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಯಾರಿದ್ದಾರೆ ಇನ್ನೊಂದು ಮೇಳದವನ್ನು ಹುಡುಕೋದಾಗ ಸಾಲಿಗ್ರಾಮ ಮೇಳ, ಪೆರಡೂರು ಮೇಳ, ಬೇರೆ ಯಾವ್ದಾದ್ರು ಮೇರೆ, ಕೆರೆಮನೆ ಮೇಳ ಅಥವಾ ಮಂದರ್ತಿ ಮೇಳ ಇರ್ಲಿರ್ತಕ್ಕಂತಹ ಹೊಸ ಕಲಾವಿದರನ್ನ ನಾವು ಪರಿಚಯಿಸಬೇಕಲ್ಲ ನಮ್ಮ ಭಾಗಕ್ಕೆ. ಆಗ ಒಳ್ಳೊಳ್ಳೆಯ ಕಲಾವಿದರು ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ ಇರಬಹುದು, ಬಳಕೂರು ಕೃಷ್ಣಯ್ಯಾಜಿರ್ ಇರಬಹುದು, ರಾಮಚಂದ್ರ ಚಿಟ್ಟಾಣಿ ಅವರು ಇರಬಹುದು. ಇಂಥವರನ್ನೆಲ್ಲ ಆಯ್ಕೆ ಮಾಡಿಕೊಳ್ಳೋದು ಅರ್ಜುನನ ಪಾತ್ರಕ್ಕೆ. ಆಮೇಲೆ 3ನೇ ಪಾತ್ರಕ್ಕೆ ಕೃಷ್ಣನ ಪಾತ್ರಕ್ಕೆ ಯಾರ ಅನುಕೂಲ ಆದೀತು ಹೇಳು, ಮಂಕಿ ಈಶ್ವರ ನಾಯ್ಕರು. ಆಮೇಲೆ ಇತ್ತೀಚೆಗೆ ಹೇಳ್ಬೇಕು ಅಂದ್ರೆ ಕಡವಾಳ ಉದಯ ಹೆಗಡೆ ಅವರು. ಇವರನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡೋದು. ಹೀಗೆ ಈ 2 ಪ್ರಸಂಗ ಅಂದ್ರೆ ಬೆಳತನಕ ಮಾಡುವಂತ ಯಕ್ಷಗಾನ ಒಂದೇ ಪ್ರಸಂಗದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಳತನಕವ ಮಾಡಬಹುದಿತ್ತು, ಆದ್ರೂ ಅಷ್ಟು ಅದನ್ನು ಚೆನ್ನಾಗಿ ಪ್ರದರ್ಶನ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ 2 ಪ್ರಸಂಗವನ್ನ ಆಯ್ಕೆ ಮಾಡಿಕೊಳ್ಳುವುದು. ಸುಧರ್ಮಾರ್ಜುನ ಅಥವಾ ಭೀಷ್ಮ ವಿಜಯ. ಆಗ ಭೀಷ್ಮನ ಪಾತ್ರಕ್ಕೆ ಯಾರಿದ್ದಾರೆ? ಬಳಕೂರು ಕೃಷ್ಣಯ್ಯಾಜಿ ಅವರಿದ್ದಾರೆ. ಸಾಲ್ವನ ಪಾತ್ರಕ್ಕೆ ಯಾರಿದ್ದಾರೆ? ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರಿದ್ದಾರೆ, ಕೊಂಡದಕುಳಿ ಅವರಿದ್ದಾರೆ. ಕೊಂಡದಕುಳಿ ಕೃಷ್ಣ ಅರ್ಜುನ ಇದ್ರೆ ಅರ್ಜುನ ಕೊಂಡದಕುಳಿ ಅವರದು, ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರು ಕೃಷ್ಣ. ಹೀಗೆ ಯಾವ ಪಾತ್ರಕ್ಕೆ ಯಾರನ್ನ ಬೇಕೋ ಅವರಿಗೆ ಯಾವ್ದಾದ್ರು ಅನುಕೂಲ ಆಗ್ತದೆ ಅವರನ್ನೇ ಆಯ್ಕೆ ಮಾಡಿ 2 ಪ್ರಸಂಗಗಳನ್ನ ಮಾಡಿ 2 ಮೇಳದಿಂದ ನಾವು ಕಲಾವಿದರನ್ನ ಆಯ್ಕೆ ಮಾಡಿಕೊಳ್ಳೋದು ಬಹಳ ಅಭೂತಪೂರ್ವದ ಯಶಸ್ಸನ್ನು ಕಂಡಿದೆ ನಮಗೆ. ಹಾಗಾಗಿ ಅದು ನೀವು ಹೇಳಿದ ಹಾಗೆ ಕಂಚಿನ ಮನೆ ಆಟ ಅಂತ ಏನ್ ಪ್ರಸಿದ್ಧಿ ಪಡೆದೈತಲ್ಲ, ಅದು ಈ ರೀತಿಯಾದಂತಹ ಒಂದು ಸಂಘಟನೆ ಮೂಲಕವಾಗಿ, ಈ ರೀತಿಯಾದಂತಹ ಪ್ರಸಂಗದ ಒಂದು ಆಯ್ಕೆಯ ಮೂಲಕವಾಗಿ, ಕಲಾವಿದರ ಆಯ್ಕೆಯ ಮೂಲಕವಾಗಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆಯಿತು ಅಂತ ನಾನು ಹೇಳ್ಬಹುದು. ನೀವು ಆದ್ರೆ ಆ ಕಲಾವಿದರನ್ನ ಕರೆಸಿದಾಗ ಆ ಸಂದರ್ಭದಲ್ಲಿ ಅವರ ಇಲ್ಲ ನಾನು ಈ ಪಾತ್ರವನ್ನ ಮಾಡ್ತಾ ಇರಲಿಲ್ಲ, ನನ್ಗೆ ಆ ಪಾತ್ರ ಬೇಕಿತ್ತು, ನಾನು ಇಷ್ಟು ದೊಡ್ಡ ಕಲಾವಿದನಾಗಿ ಇಷ್ಟು ಚಿಕ್ಕ ಪಾತ್ರಕ್ಕೆ ಇಲ್ಲಿಗೆ ಬರ್ಬೇಕಿತ್ತ, ಈ ರೀತಿಯಾದಂತಹ ಮಾತುಗಳೆಲ್ಲ ಯಾವತ್ತಾದ್ರೂ ಬಂದಿದೆಯಾ? ಖಂಡಿತ ಬಂದಿಲ್ಲ. ಯಾಕೆಂತಂದ್ರೆ ನಾವು ಇದೇ ಪಾತ್ರಕ್ಕೆ ನೀವು ಬರಬೇಕು ಅಂತಲೇ ಅವ್ರನ್ನ ಆಹ್ವಾನ ಮಾಡ್ತಾರೆ. ಹಾಗಾಗಿ ಇನ್ನು ಬಂದಾಗ ವ್ಯತ್ಯಾಸಗಳಾದದ್ದು ಎಲ್ಲೋ ಒಂದು ಆಟದಲ್ಲೇ ಇರಬಹುದು. ಯಾಕೆಂದ್ರೆ ಆ ಪಾತ್ರಧಾರಿಗಳು ಅನಿವಾರ್ಯ ಕಾರಣದಿಂದ ಬರದೇ ಹೋದಾಗ ಮತ್ತೊಬ್ಬ ಪಾತ್ರಧಾರಿಯಲ್ಲಿ ನಾವು ರಿಕ್ವೆಸ್ಟ್ ಮಾಡಿಕೊಳ್ಳುವಂತದ್ದಿದೆ, ಈ ಪಾತ್ರವನ್ನು ನೀವು ಮಾಡ್ಬೇಕಾಗಿದೆ ಅಂತ ಹೇಳಿ. ಆಗ ಅವರು ಅದಕ್ಕೆ ಸಹಕಾರವನ್ನು ಸಹಿತ ಕೊಟ್ಟಿದ್ದಾರೆ. ಯಾರು ಅಂತ ರೀತಿಯಲ್ಲಿ ನಮಗೆ ಏನು ತೊಂದರೆ ಕೊಡ್ಲಿಲ್ಲ. ಇನ್ನೊಂದು ದೃಷ್ಟಿಯಲ್ಲಿ ಹೇಳಬೇಕು ಅಂತಂದ್ರೆ, ಕಂಚಿನ ಮನೆ ಆಟಕ್ಕೆ ನಾವು ಕಲಾವಿದರನ್ನ ಕರೆಯುವಂತ ಸಂದರ್ಭದಲ್ಲಿ ಆ ಕಲಾವಿದರೆಲ್ಲ ಎದುರು ನೋಡುತ್ತಾ ಇದ್ರು ಕಂಚಿನ ಮನೆ ಆಟವನ್ನ. ಯಾಕೆಂದ್ರೆ ಇಷ್ಟು ದೊಡ್ಡ ಜನಸಾಗರ ಎಲ್ಲ ಸೇರ್ತದೆಯಲ್ಲ. ಅದು ಈ ಕಾಲಕ್ಕಾದ್ರೆ ನಾವು ಟೆಂಟ್ ಗಳನ್ನ ಹಾಕ್ಬೋದಿತ್ತೇನೋ, ಆ ಕಾಲಕ್ಕೆ ಟೆಂಟ್ಗಳಿಲ್ಲ, ಮೇಲ್ಗಡೆ ಯಾವುದೇ ಇಲ್ಲ, ಆಕಾಶವೇ ಚಪ್ರ ಅಲ್ಲಿ.
ಇಬ್ಬನಿಗಳು ಬೀಳ್ತಾ ಇತ್ತು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಾವು ಈ ಸಂದರ್ಭದಲ್ಲಿ ನವೆಂಬರ್ ಆಸುಪಾಸಿನಲ್ಲಿ ಆಟವನ್ನು ಮಾಡ್ತಾ ಇದ್ವಿ. ಹೆಚ್ಚಾಗಿ ಬೆಳತನಕ ಚಳಿಗಾಲ ಆಗಿ ಅಂತಹ ಚಳಿಯಲ್ಲಿಯೂ ಸಹಿತ ಸಾವಿರಾರು ಜನರು ಯಕ್ಷಗಾನವನ್ನು ನೋಡ್ತಾ ಇದ್ರು. ಅಲ್ಲಿ ಯಾವುದು ಲೆಕ್ಕಿಸ್ತಾ ಇರ್ಲಿಲ್ಲ ಅವರು. ಸಾಯಂಕಾಲ ನಾವು 8:30 9 ಗಂಟೆಗೆ ಆಟ ಪ್ರಾರಂಭ ಆಗ್ತದೆ ಅಂದ್ರೆ 7 ಗಂಟೆಗೆ ಬರ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಸ್ಥಳಾವಕಾಶಗಳು ಇರ್ಲಿಲ್ಲ. ಅಲ್ಲಿ ಮುಂದೆ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಬೇಕಿತ್ತು. ಅಂತ ಪ್ರೇಕ್ಷಕ ವರ್ಗ ಅಲ್ಲಿ ಇತ್ತು ಆ ಕಾಲಕ್ಕೆ. ಹಾಗಾಗಿ ಅಂತ ಒಂದು ಸುಸಂಸ್ಕೃತ ಪ್ರೇಕ್ಷಕ ವರ್ಗವನ್ನ ನೋಡಿದಂತ ಕಲಾವಿದರು ಈ ವೇದಿಕೆಯನ್ನು ಖಂಡಿತವಾಗಿ ತಪ್ಪಿಸ್ಕೊಳ್ತಾ ಇರ್ಲಿಲ್ಲ ಅವರು. ಹಾಗಾಗಿ ಎಷ್ಟೋ ಕಲಾವಿದರು ಈ ಒಂದು ಯಕ್ಷಗಾನವನ್ನ ನವೆಂಬರ್ದಲ್ಲಿ ಫಸ್ಟ್ ವೀಕ್ ಅಲ್ಲಿ ಬರ್ತದೆ ಅಂತ ಹೇಳಿ ತಿಳ್ಕೊಂಡ್ರೆ ಅವರು ಆ ಕಾಲಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಇದೆಯಾ ನಿಮ್ ನಾಟ ನಿಶ್ಚಯ ಆಗಿದೆಯಾ, ನಾನ್ ಬೇರೆ ಕಡೆ ಒಪ್ಕೊಳ್ಬೇಕು, ಹೀಗೆ ಸಹಿತ ಪ್ರತಿ ವರ್ಷ ಬರುವಂತ ಕಲಾವಿದರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಂಡದ್ದು ಇದೆ. ಅದನ್ನು ಈ ಸಂಘಟನೆಯಲ್ಲಿ ಸಾಕಷ್ಟು ಏಳು ಬೀಳುಗಳು ಕೂಡ ಬರುತ್ತೆ. ಅಂದ್ರೆ ಒಮ್ಮೆ ಪ್ರೇಕ್ಷಕರು ಬರ್ಬಹುದು, ಒಮ್ಮೆ ಬರದೇ ಹೋಗಬಹುದು. ಆದ್ರೆ ನಿಮ್ಗೆ ತಗಲುವಂತಹ ಖರ್ಚು ವೆಚ್ಚ ತಗಲುತ್ತದೆ. ಇದರಲ್ಲಿ ಎಷ್ಟು ಯಶಸ್ಸಿದೆ, ಹಾಗೆ ಎಷ್ಟು ಖರ್ಚು ವೆಚ್ಚಗಳು ಎಷ್ಟಿವೆ ನಿಮ್ಮ ವೈಯಕ್ತಿಕವಾಗಿ ಹೇಳುವಂತಹದ್ದಾದ್ರೆ? ಇದನ್ನು ಬಹಳ ಖರ್ಚಿದೆ. ಯಾಕೆಂದ್ರೆ ಒಂದು ಯಕ್ಷಗಾನವನ್ನ ಸಂಘಟನೆ ಮಾಡಬೇಕು ಅಂತಾದ್ರೆ ಆ ಕಾಲಕ್ಕೆ ನಾವು ಪ್ರಥಮವಾಗಿ ಪ್ರಾರಂಭ ಮಾಡಿದಂತಹ ವರ್ಷದ ನೆನಪುಗಳು ನನಗೆ ಇವತ್ತು ಇದೆ. ಸಾಮಾನ್ಯ ಒಂದು 8,000 ರೂಪಾಯಿನಲ್ಲಿ ಒಂದು ಒಳ್ಳೆ ಯಕ್ಷಗಾನವನ್ನು ಮುಗಿಸಿದ್ದೇವೆ. ಯಾವ ಇಸ್ವಿಯಲ್ಲಾಗಿ? ಸಾಮಾನ್ಯ 97-98 ಇರಬಹುದು. 98. ಆ ನಂತರ ನಡೆದು ಹೋದ ಹಾಗೆ ದಿನಮಾನಗಳ ಒಂದು ಈ ಮಾರ್ಕೆಟ್ ನ ಒಂದು ರೇಟ್ ಹೆಚ್ಚಾಗಿದೆಯಲ್ಲ, ಆ ಕಾರಣಕ್ಕಾಗಿ ಈ ಒಂದು ನಮ್ಮ ಸಂಘಟನೆಯ ವೆಚ್ಚವೂ ಹೆಚ್ಚಾಗ್ತಾ ಹೋಯ್ತು. ಕೊನೆಯ ಕಾಲಕ್ಕೆ ನಾವು ಒಂದು 25 ವರ್ಷ ಪ್ರಾರಂಭ ಮಾಡಿದಂತಹ ಕಾಲಕ್ಕೆ ಮುಗಿಸುವ ಹಂತದಲ್ಲಿ ಸಾಮಾನ್ಯ 1,20,000 ನಮ್ಗೆ ಖರ್ಚಾಗಿದೆ. ಆದ್ರೆ ಈ ಖರ್ಚುಗಳನ್ನೆಲ್ಲ ಜನನೇ ನನಗೆ ಕೊಡ್ತಾ ಇದ್ರು. ಈ ಒಂದು ಯಕ್ಷಗಾನದ ಮೇಲೆ ಇರ್ತಕ್ಕಂಥ ಅಭಿಮಾನಿಗಳು ನಾವು ಅವರನ್ನ ಸಂಪರ್ಕ ಮಾಡಬೇಕು ಅಂತ ಇರ್ಲಿಲ್ಲ. ನಾವು ಒಂದು ಕೌಂಟರ್ ತೆಗೆದುಕೊಂಡು ಕುಳಿತರೆ ಸಾಕು, ಅವತ್ತು ಬಂದವರು ಬೆಳತನಕದೊಳಗೆ ನಮ್ಗೆ ಸಾವಿರಾರು ರೂಪಾಯಿಗಳನ್ನ ಒಬ್ಬೊಬ್ರು ಕೊಡ್ತಾ ಇದ್ರು ಆ ಕಾಲ. ಹಾಗಾಗಿ ನಮ್ಗಿದು ಹೊರೆ ಅಂತ ಅನಿಸ್ಲಿಲ್ಲ. ಆದ್ರೆ ಸಂಘಟನೆಯಲ್ಲಿ ಏನಾಗ್ತದೆ ಕೇಳಿದ್ರೆ ದಿನ ಕಳೆದು ಹೋದಂತೆ ಅಲ್ವಾ, ಅದಕ್ಕೆ ಬೇರೆ ಬೇರೆ ರೂಪಗಳು ಹುಟ್ಟಿಕೊಳ್ತವೆ. ಬೇರೆ ಬೇರೆ ಆಸಕ್ತರು ಅದರೊಳಗೆ ಬಂದಿರ್ತಾರೆ. ಅದಕ್ಕೆ ಅನೇಕ ಅಡೆತಡೆಗಳು ಸಹಿತ ಬಂದಿರ್ತವೆ. ಅಂತ ಅಡೆತಡೆಗಳೆಲ್ಲ ಆಗಿದೆ ನಮಗೆ. ಒಂದು ಕಾರ್ಯಕ್ರಮ ಹೆಸರು ಮಾಡ್ತದೆ ಅಂತಂದ್ರೆ ಸಾಕಷ್ಟು ಅಡೆತಡೆಗಳೆಲ್ಲ ಬರ್ತವೆ ಅದಕ್ಕೆ. ಆ ಕಾರಣದಿಂದ ಎಷ್ಟೋ ವರ್ಷಗಳು ನಾವು ಈ ಸಂಘಟನೆ ಮಾಡಿದ ನಂತರ ಅಲ್ಲಿಯ ಸ್ಥಳಾವಕಾಶದಲ್ಲೂ ಸ್ವಲ್ಪ ಕೊರತೆ ಆಗಿರಬಹುದು. ಬೇರೆ ಬೇರೆ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಸಂಘಟಕರಲ್ಲಿ ಇರ್ತಕ್ಕಂಥ ಮಿತ್ರರು ಬೇರೆ ಬೇರೆ ಕಾರಣದಿಂದ ಹೊರ ಪ್ರದೇಶಗಳಿಗೆ ತೆರಳಿದ್ದಿರಬಹುದು. ಈ ಕಾರಣದಿಂದ ಅಲ್ಲಿ ಸಂಘಟನೆಯನ್ನ ನಾವು ಸದ್ಯದಲ್ಲಿ ಬಿಡುವಂತಹ ಪರಿಸ್ಥಿತಿ ಬಂತು. ಆಮೇಲೆ ಬೆಳಗ್ಗೆವರೆಗಿನ ಇರ್ತಕ್ಕಂತಹ ಜನರ ಸಂಖ್ಯೆಯು ಸ್ವಲ್ಪ ಕಡಿಮೆ ಆಗ್ತಾ ಹೋಯ್ತು ದಿನ ಕಳೆದಂತೆ. ಹಾಗಾಗಿ ಅದನ್ನ ಸಮಯ ಮಿತಿಗೆ ನಾವು ಸಹಿತ ಒಳಪಡಿಸುವಂತಹ ಸನ್ನಿವೇಶ ಬಂತು ನಮಗೆ. ಯಾಕೆಂದ್ರೆ 3 ತಾಸಿನ ಯಕ್ಷಗಾನ ಮಾಡೋಣ, ಬೆಳತನಕದ ಯಕ್ಷಗಾನದಲ್ಲಿ ನಾವು ಸಹಿತ ಸುಸ್ತಾಗಿರ್ತೇವೆ. ಜೊತೆಯಲ್ಲಿ ಬಂದಂತಹ ಪ್ರೇಕ್ಷಕರು ಸಹಿತ ಅರ್ಧರಾತ್ರಿಗೆ ಹೋಗುವಂತ ಒಂದು ಸಂದರ್ಭಗಳೆಲ್ಲ ಬಂತು. ಹಾಗಂತ ಹೇಳಿ ನಮ್ಮ ಕಂಚಿನ ಮನೆ ಆಟದ ಆಸಕ್ತಿಗಳು, ಅದರ ಒಂದು ಪ್ರದರ್ಶನದ ಗುಣಮಟ್ಟ ಯಾವುದು ಸಹಿತ ಕಳೆದುಕೊಳ್ಳಿಲ್ಲ ಇವತ್ತಿನವರೆಗೂ. ಅದನ್ನ ಜನ ಇವತ್ತಿಗೂ ನೆನಪು ಮಾಡ್ತಾ ಇದ್ದಾರೆ. ನಾನು ಒಂದು ವೇಳೆ ಈ ನರಸಿಂಹ ಭಟ್ರು ಅಂತ ನಾನು ಪ್ರಚಾರ ಆದದ್ದಿದ್ರೆ, ನಾನು ಕಂಚಿನ ಮನೆ ಆಟದ ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವಂತ ಸಂದರ್ಭದಲ್ಲಿ ನನ್ನನ್ನ ನೋಡಿದಂತಹ ಜನ ನನ್ನನ್ನು ಗುರುತಿಸ್ತಾ ಇದ್ರು. ಬಹಳಷ್ಟು ಜನ ಅಲ್ಲಿ ಬಂದು ಆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಾರೆ. ಎಷ್ಟು ದೂರದ ಊರದಿಂದ ಬಂದಿರ್ತಾರೆ. ಇವರು ಕಂಚಿನ ಮನೆ ಆಟದ ಸಂಘಟಕರು ಅಂತ ನನ್ನನ್ನು ಗುರುತು ಮಾಡಿದಂತಹ ಒಂದು ದಿನಗಳಿದೆ ನನಗೆ. ನಾನು ಹೊರಗಡೆ ಹೋದಾಗ ನನ್ನ ಪರಿಚಯ ಅವರಿಗಿದೆ, ಆದ್ರೆ ಅವ್ರ ಪರಿಚಯ ನಮ್ಗಿಲ್ದೇ ಇದೆ. ಸಾಮಾನ್ಯವಾಗಿ ಕಲಾವಿದ್ರೆ ಹಾಗೆ. ಯಾಕಂದ್ರೆ ಕಲಾವಿದರ ಪರಿಚಯ ಎಷ್ಟೋ ಜನರಿಗೆ ಇರ್ತದೆ, ಪ್ರೇಕ್ಷಕರ ಎಲ್ಲರ ಪರಿಚಯ ನಮ್ಗಿರೋದಿಲ್ಲ. ಹಾಗಾಗಿ ನಾನೊಬ್ಬ ಸಂಘಟಕನಾಗಿ ನನ್ನ ಸಂಘಟನೆಯನ್ನ ಅವರು ಗುರುತಿಸಿದ್ದಾರೆ. ಅದು ಒಂದು ಒಳ್ಳೆಯ ದಿನ ಅದು ನಾನು ಹೇಳೋದು. ಹೌದು, ಖಂಡಿತವಾಗ್ಲು ಕಂಚನ ಮನೆ ಆಟ ಅನ್ನುವಂತಹದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ವೇದಿಕೆ. ಅದು ಖಂಡಿತವಾಗಿ ಸಾಕಷ್ಟು ಕಲಾವಿದರು ಅದನ್ನ ಉಪಯೋಗಿಸಿಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ. ಹೌದು. ನಿಮ್ಮ ಈ ಸಂಘಟನೆಯನ್ನ ಬೇರೆ ಕಡೆಗಳಲ್ಲಿ ಎಲ್ಲಾದ್ರೂ ಮಾಡಿದ್ದೀರಾ? ಸಂಘಟನೆಗಳಂದ್ರೆ ನನ್ನದೇ ಸಂಘಟನೆಯಿಂದ ನನ್ನ ಒಂದು ನಿರ್ದೇಶನವನ್ನ ತೆಗೆದುಕೊಂಡು ಸಲಹೆಯನ್ನು ತೆಗೆದುಕೊಂಡು ಅನೇಕರು ಮಾಡಿದ್ದಿದೆ. ನಾನು ನೇರವಾಗಿ ಹೋಗಿ ಮಾಡದೆ ಹೋದ್ರು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಮಗೆ ಈ ಕಲಾವಿದರನ್ನ ಸಂಪರ್ಕ ಮಾಡಿಕೊಡಬೇಕು ಅಂತ ಅನೇಕರು ಹೇಳಿದ್ರು. ಹಾಗೆ ಅವರನ್ನ ಸಂಪರ್ಕ ಮಾಡಿಕೊಡುವಲ್ಲಿ ನಾನು ಸಹಿತ ಅದನ್ನ ಮಾಡಿಕೊಟ್ಟಿದ್ದೇನೆ. ಬಹಳಷ್ಟು ದೂರದಲ್ಲಿ ಗುಂದದಲ್ಲಿ ಇರಬಹುದು, ನಿಮ್ಮ ತೆಲಂಗಾಣದಲ್ಲಿ ಇರಬಹುದು, ಹಾಗೇನೆ ಈ ಕಡೆ ಮಂಚಿಕೆರೆಯಲ್ಲಿ ಇರಬಹುದು. ಯಾಕೆಂದ್ರೆ ಕಲಾವಿದರ ಪರಿಚಯಗಳು ನಂಗೆ ಸಾಕಷ್ಟು ಆಗಿತ್ತು ಆಗಾಗ್ಲೇ. ಯಾಕೆಂದ್ರೆ ಕಂಚಿನ ಮನೆ ಆಟದ ಮೂಲಕವಾಗಿ ಸಾಕಷ್ಟು ಪರಿಚಯಗಳು ಕಲಾವಿದರದ್ದು ಆಗಿತ್ತು ನನಗೆ. ಹೇಗೆ ನನ್ನನ್ನ ನರಸಿಂಹಣ್ಣ ಅಂತ ಊರಲ್ಲಿ ಗುರುತಿಸ್ತಾರೋ, ಕಲಾವಿದರು ಸಹಿತ ಅಷ್ಟೇ ಪ್ರೀತಿಯಿಂದ ನರಸಿಂಹಣ್ಣ ಅಂತ ಕರಿತಾ ಇದ್ರು. ನರಸಿಂಹಣ್ಣ ಹೇಳಿದ ಆಟಕ್ಕೆ ಬರಲೇಬೇಕಾದದ್ದು ಅನ್ನುವಂತಹ ಒಂದು ಅಭಿಪ್ರಾಯವೂ ಅವ್ರಿಗಿತ್ತು. ಹಾಗಾಗಿ ಅನೇಕರಿಗೆ ನಾನು ಈ ಕಲಾವಿದರ ಪರಿಚಯವನ್ನ ಮಾಡಿಕೊಟ್ಟಿದ್ದೇನೆ. ಅವರಿಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿದ್ದೇನೆ. ಹಾಗೆ ಇಂತಹ ಪ್ರಸಂಗವನ್ನ ಮಾಡಿದ್ರೆ ಈ ಪಾತ್ರ ಅವರಿಗೆ ಅತ್ಯಂತ ಒಳ್ಳೆಯದಾಗಿ ಆಗ್ತದೆ ಹೇಳುವಂತಹ ಸಲಹೆಯನ್ನು ಕೊಟ್ಟಿದ್ದೇನೆ. ಆ ಸಲಹೆ ಮೂಲಕವಾಗಿ ಅವರು ಅನೇಕ
ಪಾತ್ರಗಳನ್ನು ಮಾಡಿಸಿದ್ದಾರೆ. ಹೌದು. ನೀವು ಯಕ್ಷಗಾನದಲ್ಲಿ ಮಾಡ್ಬೇಕು, ಪಾತ್ರವನ್ನ ಮಾಡ್ಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಆ ಒಂದು ವಿಚಾರದಲ್ಲಿ ಆಸಕ್ತಿ ಇತ್ತ, ಕನಸುಗಳೇನಾದ್ರೂ ಇತ್ತ? ನಾನು ಬಾಲ್ಯದ ದಿನಗಳಲ್ಲಿ ಈ ತಾಳಮದ್ದಲೆಗಿಂತಲೂ ಯಕ್ಷಗಾನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದೆ. ವೇಷಗಳನ್ನು ಮಾಡಬೇಕು, ಯಾಕೆಂದ್ರೆ ಶಾಲಾ ದಿನಗಳಲ್ಲಿ ಏಕಪಾತ್ರ ಅಭಿನಯ ಮಾಡಬೇಕಾಗಿದ್ರೆ ಆ ವೇಷಭೂಷಣಗಳ ಜೊತೆಯಲ್ಲಿ ಮಾಡ್ತಾ ಇದ್ದೆ ನಾನು. ಯಕ್ಷಗಾನದಲ್ಲಿ ಮಾಡಬೇಕು ಅಂತ ಬಯಸಿದ್ದೆ ನಾನು. ಆದ್ರೆ ಯಕ್ಷಗಾನಕ್ಕಿಂತಲೂ ಹೆಚ್ಚಾಗಿ ತಾಳಮದ್ದಲೆ ಯಾಕೆ ಆಕರ್ಷಣೆ ಆದ ಹೇಳೋದಕ್ಕಿಂತನೂ ಯಕ್ಷಗಾನ ಬಹಳ ಕಷ್ಟದಾಯಕ. ನಮ್ಮ ಊರಿನಿಂದ ಹೊರಗೆ ನಾವು ಹೋಗ್ಬೇಕು. ಒಂದು ವೇಳೆ ಯಕ್ಷಗಾನಕ್ಕೆ ನಾವು ಆಕರ್ಷಣೆ ಆಯ್ತು ಅಂತ ಆದ್ರೆ ಅದನ್ನ ಬಿಡೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮನೆಯ ಪರಿಸ್ಥಿತಿ ಇರಬಹುದು, ಜೊತೆಯಲ್ಲಿ ಈ ವೇಷಭೂಷಣಗಳನ್ನ ಆಗ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಅಂತ ವೇಷಭೂಷಣಗಳನ್ನೆಲ್ಲ ನಾನು ಸಲಕರಣೆಗಳನ್ನ ಮಾಡಿಕೊಳ್ಳುವಂತ ಸಾಮರ್ಥ್ಯವೂ ಸಹಿತ ನನ್ಗೆ ಕಡಿಮೆ ಇತ್ತು ಅಂತ ನಾನು ಭಾವಿಸ್ಬೇಕು. ಇದೆಲ್ಲ ದೃಷ್ಟಿಯಿಂದ ಯಕ್ಷಗಾನಕ್ಕಿಂತಲೂ ತಾಳಮದ್ದಲೆತ್ತ ಹೆಚ್ಚು ನನ್ನ ಆಕರ್ಷಣೆಗಳು ಹೆಚ್ಚಾಗುತ್ತೆ. ಹೆಚ್ಚು ಬಂಡವಾಳದ ಹಾಕುವಂತಹ ಅಗತ್ಯ ಇಲ್ಲ, ನಮ್ಮ ಸ್ವ ಸಾಮರ್ಥ್ಯವಂತಿದ್ರೆ ಸಾಕಾಗುತ್ತೆ. ಹೌದು, ಅದಕ್ಕಾಗಿ ತಾಳಮದ್ದಲೆ ಹೆಚ್ಚು ನನ್ನ ಗಮನ ಹೋಯ್ತು ಆ ಕಾಲಕ್ಕೆ. ಹಂಗಂತ ಯಕ್ಷಗಾನದಲ್ಲಿ ವೇಷವನ್ನೇ ಮಾಡ್ಲಿಲ್ಲ ಅಂತಲ್ಲ, 2 ವೇಷಗಳನ್ನ ಮಾಡಿದ್ದೇನೆ. ಅದು ಒಂದು ಕಾಲದಲ್ಲಿ ದಾಂಡೇಲಿಗೆ ನಾನು ನನ್ನದೇ ಪ್ರಸಂಗವನ್ನ ಕೊಟ್ಟಿದ್ದೆ, ನಾನು ಅರ್ಥವನ್ನ ಬರೆದು ಕೊಟ್ಟಿದ್ದೆ. ಅವ್ರು ಏನ್ ಮಾಡಿದ್ರು ಕೇಳಿದ್ರೆ, ನೀವು ಯಕ್ಷಗಾನಕ್ಕೆ ಬರಬೇಕು ಯಕ್ಷಗಾನ ದಿವಸ ಅಂತ ಹೇಳಿದ್ರು. ಭೀಷ್ಮ ವಿಜಯ ಪ್ರಸಂಗ ಅದು. ಮೊದಲು ಮಕ್ಕಳ ತಾಳಮದ್ದಲೆ ಇದೆ, ಆ ನಂತರ ಒಂದು ಯಕ್ಷಗಾನವನ್ನ ಆಯ್ಕೆ ಮಾಡಿದ್ದಾರೆ ಅವರು. ದೊಡ್ಡವರು ಯಕ್ಷಗಾನ ಮಾಡ್ತಾ ಇದ್ರು. ಅಲ್ಲಿ ಭೀಷ್ಮ ವಿಜಯದಲ್ಲಿ ಪರಶುರಾಮನ ಪಾತ್ರ ಮಾಡುವವರು ಬರ್ತಾ ಇದ್ದಾರೆ. ಬಂದು ಅವರಿಗೆ ಪಾತ್ರ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೋ ತಲೆ ಸುತ್ತಿ ಬಂದಿದೆ, ಏನೋ ಒಂದು ಆರೋಗ್ಯದ ಸಮಸ್ಯೆಯಿಂದ ಪಾತ್ರ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಅಲ್ಲಿರ್ತಕ್ಕಂತಹ ಭಾಗವತರು ನನ್ನ ಹತ್ರ ಬಂದ್ರು, ನೀವು ಈ ಪಾತ್ರವನ್ನು ಮಾಡ್ಬೇಕು ಇವತ್ತು. ಇಲ್ಲಪ್ಪ, ನಾನು ಕುಣಿತವನ್ನೇ ನೋಡ್ಲಿಲ್ಲ, ಅದಕ್ಕೆ ಕುಣಿತದ ಅವಶ್ಯಕತೆ ಇಲ್ಲ. ಪರಶುರಾಮ ಅಂದ್ರೆ ಮಾತಿನ ಬಂಡವಾಳ ಇರುವಂತ ಪಾತ್ರ, ಅದು ಪಾತ್ರವನ್ನ ಕಟ್ಲಿಕ್ಕೂ ನನಗೆ ಬರ್ತಾ ಇರ್ಲಿಲ್ಲ. ಆಗ ಅದಕ್ಕೆ ಈಗಿನ ಕಾಲದಲ್ಲಿ ಪಾತ್ರವನ್ನ ಕಟ್ಟಿಕೊಡುವವರೆಲ್ಲ ಇದ್ದಾರೆ. ವೇಷಭೂಷಣಗಳನ್ನು ತಂದು ನಮಗೆ ಮುಖವರ್ಣಿಕೆಯನ್ನ ಮಾಡಿ ಪಾತ್ರವನ್ನ ಕಟ್ಟಿಕೊಡುವರು. ಅಂತ ಅನಿವಾರ್ಯದಲ್ಲಿ ಒಂದು ಪರಶುರಾಮನ ಪಾತ್ರವನ್ನ ಮಾಡಬೇಕಾಗಿ ಬಂತು ನನಗೆ. ಬಹಳ ವೇಷವನ್ನ ಕಟ್ಟಿಕೊಟ್ರು. ನಾನು ವೇದಿಕೆಗೆ ಹೋಗುವಂತ ಕಾಲದಲ್ಲಿ ಸ್ವಲ್ಪ ಹಿಂಜರಿಕೆ ಇತ್ತು, ಯಾಕೆಂದ್ರೆ ನಾವು ಅದರಲ್ಲಿ ಯಾವುದೇ ರೀತಿಯ ಪರಿಣಿತರ ಅಲ್ವಲ್ಲ. ಆದ್ರೂ ಸಹಿತ ಪ್ರಸಿದ್ಧ ಕಲಾವಿದರು, ಭೀಷ್ಮನನ್ನು ಮಾಡಿದವರು, ಸಾಮಾನ್ಯ ಹವ್ಯಾಸಿ ಕಲಾವಿದರಾದ್ರು BM ವಾಸರೆ ಅಂತ ಹೇಳಿ, ಅವರು ಭೀಷ್ಮನ ಪಾತ್ರವನ್ನು ಮಾಡಿದ್ರು. ಪರಶುರಾಮನ ಪಾತ್ರವನ್ನು ಹೇಗೆ ಮಾಡಬೇಕು ಹೇಳುವಂತಹ ಒಂದು ಚಿತ್ರಣವನ್ನು ನನಗೆ ಅವ್ರು ಹೇಳಿದ್ರು. ಯಾಕೆಂದ್ರೆ ತಾಳಮದ್ದಲೆ ಅರ್ಥ ಹೇಳಿದಂತ ಅನುಭವಗಳಿತ್ತು ನನಗೆ, ಆದ್ರೆ ಯಕ್ಷಗಾನದಲ್ಲಿ ವೇಷ ಮಾಡುವುದು ಆ ಅನುಭವಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಒಂದು ಪಾತ್ರವನ್ನು ಮಾಡುವಂತಹ ಅವಕಾಶ ಸಿಕ್ತು, ಆ ಪಾತ್ರವನ್ನು ಮಾಡಿದೆ. ಅದಾದ ನಂತರ ಲವಕುಶದಲ್ಲಿ ಒಂದು ವಾಲ್ಮೀಕಿಯ ಪಾತ್ರ, ಅದನ್ನ ನಾನೇ ಮಾಡಬೇಕು ಅಂತ ನಾನು ಆಯ್ಕೆ ಮಾಡಿಕೊಂಡಿದ್ದೆ. ಯಾಕೆಂದ್ರೆ ನಮ್ಮೂರಿನಲ್ಲಿ ಸಂಘಟಕರಿಗೆ ನಾನು ಕೇಳಿದೆ, ನಾನೊಂದು ಪಾತ್ರವನ್ನ ಇಲ್ಲಿ ಮಾಡಿದ್ನಲ್ಲ, ನಮ್ಮ ಊರಿನಲ್ಲಿ ಮಾಡಬೇಕು ಅನ್ನುವಂತ ಒಂದು ಕಲ್ಪನೆ ನನಗೆ ಬಂತು. ಹಾಗಾಗಿ ಆ ಪ್ರಸಂಗದಲ್ಲಿ ಆ ಪಾತ್ರವನ್ನ ಆಯ್ಕೆ ಮಾಡಿಕೊಂಡು ಅದನ್ನು ಮಾಡಿದೆ. 2 ಪಾತ್ರಗಳನ್ನು ಮಾತ್ರ ನಾನು ಯಕ್ಷಗಾನದಲ್ಲಿ ಮಾಡಿದ್ದೇನೆ. ವೇದಿಕೆಯನ್ನೇ ಹತ್ಲಿಲ್ಲ ಅಂತಲ್ಲ, ಯಕ್ಷಗಾನದ ವೇದಿಕೆಯಲ್ಲೂ ಸಹಿತ 2 ಪಾತ್ರಗಳನ್ನು ಮಾಡಿದ್ದೇನೆ. ಆದ್ರೆ ನಮಗೆ ಮಾತನ್ನ ಯಾರು ಹೇಳ್ಕೊಡ್ಬೇಕಾಗಿರ್ಲಿಲ್ಲ, ಮಾತುಗಳು ಬರ್ತಾ ಇತ್ತು, ಕುಣಿತಗಳು ನನಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಹಿಂದೆ. ಹೌದು ಹೌದು. ಈಗ ಒಬ್ಬ ಮನುಷ್ಯ ಅಂತ ಅವನ ಬದುಕು ಪೂರ್ಣ ಆಗ್ಬೇಕು ಅಂದ್ರೆ ಕೇವಲ ಕಲೆಯಿಂದ ಹೊಟ್ಟೆ ತುಂಬೋದಿಲ್ಲ, ಅಥವಾ ಕಲೆಯೊಂದನ್ನೇ ಜೀವಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅವನ ವೈಯಕ್ತಿಕ ಜೀವನ ಕೂಡ ಅದಕ್ಕೆ ಪೂರಕವಾಗಿ ಇರ್ಬೇಕಾಗತ್ತೆ. ನೀವು ಹೊರಗಡೆ ಹೋಗ್ತಾ ಇದ್ರಿ, ಹಾಗೆ ಯಕ್ಷಗಾನ ಇರ್ಬೋದು, ತಾಳಮದ್ದಲೆ ಇರ್ಬೋದು, ಇದರ ಸಂಘಟನೆಯನ್ನ ಮಾಡ್ತಾ ಇದ್ರಿ. ಇದರ ಜೊತೆಗೆ ನಿಮ್ಮ ವೈಯಕ್ತಿಕ ಬದುಕು ಹೇಗೆ ನಡೆದುಕೊಂಡು ಬಂತು? ಹೌದು, ಯಾಕೆಂದ್ರೆ ಇದು ಬಹಳ ಉತ್ತಮವಾದಂತ ಪ್ರಶ್ನೆ. ನಮ್ಮ ಬದುಕು ಅಂತಂದ್ರೆ ಯಕ್ಷಗಾನವೇ ಬದುಕಲ್ಲ ನಮ್ಗೆ. ನಮ್ಮ ಬದುಕನ್ನ ಕಟ್ಟಿಕೊಳ್ಳೋದಕ್ಕೊಂದು ದಾರಿ ಬೇಕಲ್ಲ ನಮಗೆ. ಪಾರಂಪರ್ಯವಾಗಿ ನಾವು ಕೃಷಿಕರು, ಸಾಕಷ್ಟು ಜಮೀನು ಇದೆ ನನಗೆ. ಹಾಗಿದ್ರೆ ಆ ಜಮೀನಿನ ನಿರ್ವಹಣೆ ಜೊತೆಯಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ಬಿಟ್ರೆ ಅದೇ ಕಾಯಕ ನಂದಲ್ಲ, ಯಕ್ಷಗಾನವೇ ಕಾಯಕ ನಂದಲ್ಲ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಾನು ಬಹಳ ಯಕ್ಷಗಾನದ ಬಗ್ಗೆ ಹೊರಗಡೆ ಹೋಗುವಂತ ಪರಿಸ್ಥಿತಿಗಳು ಬಂತು. ದೂರದ ಗುಂದದಲ್ಲಿರಬಹುದು, ಅಥವಾ ಸಮೀಪದ ಹಸರಪಾಲದಲ್ಲಿ ಇರಬಹುದು, ನಿಮ್ಮ ತೆಲಂಗಾಣದಲ್ಲಿ ಇರಬಹುದು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಸಂಗಗಳನ್ನ ಹೇಳಬೇಕು ಅಂತ ಆದ್ರೆ, ಅದನ್ನು ಮಾಡಿಕೊಡ್ಬೇಕು ಅಂತ ಆದ್ರೆ ಅನಿವಾರ್ಯವಾಗಿ ನಾವು ಆ ಭಾಗಕ್ಕೆ ತೆರಳಲೇಬೇಕು. ಆ ಕಾಲಕ್ಕೆ ನಮ್ಮ ಮನೆಯ ಕೆಲಸಗಳಿದ್ದಾವಲ್ಲ, ವಾಸ್ತವಿಕವಾಗಿ ಹೇಳಬೇಕು ಅಂತಂದ್ರೆ ನಾನು ಒಂದು ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷ. ಹಾಲು ಉತ್ಪಾದನೆ ನನ್ನ ನಿಜವಾದಂತಹ ಕಾಯಕ. ಅದು
4-5 ಆಕಳುಗಳನ್ನ ಮನೇಲಿ ಕಟ್ಟಿಕೊಂಡಿದ್ದೇನೆ. ಹ್ಮ್ ಅವರ ಹಾಲನ್ನು ಕರಿಬೇಕು, ಹ್ಮ್ ಅದನ್ನ ಡೇರಿಗೆ ತೆಗೆದುಕೊಂಡು ಹೋಗಿ ಹಾಕಬೇಕು. ಹ್ಮ್ ಅದು ನಮ್ಮ ಜೀವನೋಪಾಯಕ್ಕೆ ಒಂದು ಉದ್ಯಮವೂ ಆಯ್ತು ನಮಗೆ ಅಂತ ತಿಳ್ಕೊಂಡು ಹೌದು. ಇದನ್ನ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ನನ್ನ ತಾಯಿ ಮತ್ತು ನನ್ನ ಹೆಂಡತಿಯನ್ನ ನಾನು ಬಹಳ ನೆನಪಿಸಿಕೊಳ್ಳಲೇಬೇಕು. ಹ್ಮ್ ಯಾವುದಿದ್ರು ಮನೆಯವರ ಸಹಕಾರ ಇಲ್ಲದೆ ಯಾವುದು ಆಗೋದಿಲ್ಲ. ಹೌದು. ನಾನು ಯಕ್ಷಗಾನ ತಾಳಮದ್ದಲೆಗೆ ಹೋಗೋದಿರ್ಲಿ ಹ್ಮ್ ಅಥವಾ ಸಂಘಟನೆಗೆ ಹೋಗೋದಿರ್ಲಿ, ನಮ್ಮ ತಾಯಿಯವರಾಗ್ಲಿ ನನ್ನ ಹೆಂಡತಿಯವರಾಗ್ಲಿ ಹ್ಮ್ ಒಂದೇ ಒಂದು ದಿವಸವೂ ಸಹಿತ ನನಗೆ ಯಾವುದೇ ರೀತಿಯ ಮಾತನ್ನ ಹೇಳಿದ್ದಿಲ್ಲ ಅವರು. ಹ್ಮ್ ಅಂತ ಸಂದರ್ಭದಲ್ಲಿ ಅವರು ಮಾಡಿದಂತ ಉಪಕಾರ ಉಂಟು ಅಂತ ಇವತ್ತು ನಮ್ಮ ಮನೆ ಬೆಳಗಿದ್ದಿದ್ರೆ ಅವರಿಂದ ಅಂತ ನಾನು ಹೇಳ್ತಾ ಇದ್ದೇನೆ. ಹ್ಮ್ ಯಾಕೆಂದ್ರೆ ಸಾಮಾಜಿಕ ಜೀವನದಲ್ಲಿ ನಾನು ಹೆಸರು ಮಾಡಬೇಕು, ಹೌದು. ಯಕ್ಷಗಾನದಲ್ಲಿ ಹೆಸರು ಮಾಡಬೇಕು. ಈ ಎಲ್ಲ ಹೆಸರು ನನಗೆ ನರಸಿಂಹ ಭಟ್ರಿಗೆ ಬಂದದ್ದಿದ್ರು ಇದರ ಹಿನ್ನೆಲೆಯಾಗಿ ಇದ್ದವರು ನನ್ನ ತಾಯಿ ಮತ್ತು ನನ್ನ ಹೆಂಡತಿ. ಹ್ಮ್ ಹಾಗಾಗಿ ಅದರಿಂದ ನನಗೊಂದು ದೊಡ್ಡ ಹೆಸರು ಬಂದಿದೆ. ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಇಟ್ಕೊಂಡು ಹ್ಮ್ ಆ ನನ್ನ 4 ಎಕರೆ ಹ್ಮ್. ಕ್ಷೇತ್ರ ಇದೆ ನನಗೆ ಇವತ್ತು. ಹ್ಮ್ ಅದರಲ್ಲಿ ಅಡಿಕೆ ಬೆಳೆ ಇದೆ, ಹ್ಮ್ ಆಮೇಲೆ ಭತ್ತದ ಬೆಳೆ ಇದೆ. ಹ್ಮ್ ಈ 2 ಬೆಳೆಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು ಅಂತ ಆದ್ರೆ ಹ್ಮ್. ಅದಕ್ಕೆ ಇವತ್ತು ಕೃಷಿ ಕೂಲಿಕಾರರ ಕೊರತೆಯೂ ಇದೆ. ಹೌದು. ಆದ್ರೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಅವರನ್ನ ಬಳಸಿಕೊಂಡು ಕೆಲಸವನ್ನ ಮಾಡಿಸ್ಬೇಕಲ್ಲ. ಹೌದು. ಆ ಸಂದರ್ಭದಲ್ಲಿ ಮನೆಯ ಜವಾಬ್ದಾರಿಯನ್ನು ಹೊತ್ತವರು ನನ್ನ ತಾಯಿ ಮತ್ತು ನನ್ನ ಹೆಂಡತಿ. ಹ್ಮ್ ಹಾಗಾಗಿ ಅವರ ಒಂದು ಸತತ ಪರಿಶ್ರಮದಿಂದ ಹ್ಮ್ ಮನೆಯಲ್ಲೂ ಸಹಿತ ಅಷ್ಟು ಅನುಕೂಲವಾಗಿ ನಾವು ಇದ್ದೀವಿ. ಇವತ್ತು ದೊಡ್ಡ ಜೀವನ ಅಂತಿಲ್ಲ, ಶ್ರೀಮಂತಿಕೆ ಅಂತ ಇಲ್ಲದೆ ಹೋದ್ರು ಸಹಿತ ಸಾಮಾನ್ಯ ಮಟ್ಟಕ್ಕೆ ನಾವು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಹುದು. ಹೌದು. ಯಾಕಂದ್ರೆ ನಾವು ಹೊರಗಡೆ ಹೋಗ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಒಂದು ಬೆಂಬಲವಾಗಿ ನಮ್ಮ ಹಿಂದಿದ್ದವರು ನಿಲ್ಲೇಬೇಕಾಗತ್ತೆ. ಅವರ ಹೌದು. ಸಹಕಾರ ಇಲ್ಲದೆ ನಾವು ಹೊರಗಡೆ ಹೋಗಿ ಯಾರು ಕೂಡ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹ್ಮ್ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯವರ ಸಪೋರ್ಟ್ ಕೂಡ ಅಷ್ಟೇ ಬೇಕಾಗತ್ತೆ. ಅದಕ್ಕೆ ಹೌದು. ತಮ್ಗೆ ಸಿಕ್ಕಿದೆ ಅಂತ ಹೇಳಿದಿರಿ. ಹೌದು ಈಗ ನಾಟಕಗಳನ್ನ ನೀವು 10ಕ್ಕೂ ಹೆಚ್ಚು ರಚನೆ ಮಾಡಿದ್ದೀರಿ ಅಂತ ಹೇಳಿದಿರಿ. ಹೌದು. ಈ ತಾಳಮದ್ದಲೆಯ ಪ್ರಸಂಗದ ಸಂಗ್ರಹಣೆ ಎಷ್ಟಿದೆ ತಮ್ಮ ಬಳಿ? ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ಈಗ 30ರಿಂದ 35 ಹಾ. ಪೌರಾಣಿಕ ಪ್ರಸಂಗಗಳ ಸಂಗ್ರಹಣೆ ನನ್ನ ಹತ್ರ ಇದೆ. ಹ್ಮ್ ಅದನ್ನ ಬಿಟ್ಟು ನಾನು ನನ್ನ ಮಿತ್ರರಾದಂತಹ ಅನಂತ ಹೆಗಡೆ ಅವರ ಜೊತೆಯಲ್ಲಿ ಹ್ಮ್ ಒಂದು ಆಕಾಶವಾಣಿಯವರು ನಮಗೊಂದು ಕಾರ್ಯಕ್ರಮವನ್ನ ಕೇಳಿದ್ರು. ಹ್ಮ್ ಹ್ಮ್ ಧಾರವಾಡ ಆಕಾಶವಾಣಿಯವರು ಹ್ಮ್ ನೀವು ಕೃಷಿಯ ಪೂರಕವಾದಂತಹ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇಟ್ಟು ಬರೀಬೇಕು ಒಂದು ಪ್ರಸಂಗವನ್ನ ಅಂತ ಕೇಳಿದ್ರು. ಹ್ಮ್ ಕಡೆಗೆ ನಮಗೂ ಈ ಪ್ರಸಂಗವನ್ನ ಹೊಸ ಕಥೆಯನ್ನ ಬರೆಯುವಂತಹ ಒಂದು ಹವ್ಯಾಸ. ಹ್ಮ್ ಆ ಜೊತೆಯಲ್ಲಿ ನೋಡಿದಾಗ ಹ್ಮ್ ಒಂದು ಸ್ವರ್ಗ ಭೂಮಿ ಹೇಳುವಂತಹ ಒಂದು ಪ್ರಸಂಗದ ಕೃತಿಯನ್ನು ನಾನು ಆಯ್ಕೆ ಮಾಡಿಕೊಂಡೆ. ಆ ಕಥೆಯ ಚಿತ್ರಣ ಹೇಗಿರ್ತದೆ ಅಂತಂದ್ರೆ ಪೌರಾಣಿಕವಾಗಿ ಅದನ್ನ ಚಿತ್ರಿಸೋದು. ಹಾ ಇಂದ್ರನ ಸಭೆ ಇರ್ತದೆ, ಹಾ ಅಲ್ಲಿ ನಾರದ ಹೋಗಿ ಭೂಲೋಕದಲ್ಲಿ ನಡೆಯತಕ್ಕಂತಹ ಇಂದಿನ ವಾತಾವರಣ ಹ್ಮ್ ಅಂದ್ರೆ ಈ ಕೃಷಿ ಭೂಮಿಯನ್ನೆಲ್ಲ ಬಿಟ್ಟು ಜನರು ಬೇರೆ ಊರುಗಳಿಗೆ ತೆರಳುತ್ತಾ ಇದ್ದಾರಲ್ಲ, ಹಾ ಹಾ ಅದರ ಬಗ್ಗೆ ನಾನೊಂದು ಕಥೆಯನ್ನ ಬರಿಬೇಕು ಅನ್ನುವಂತಹ ಒಂದು ಯೋಚನೆ ಬಂತು ನನಗೆ. ಹ್ಮ್ ಹಾಗಾಗಿ ಅದನ್ನು ಬರೆದಾಗ ಅದನ್ನು ತಂದು ಅವರಲ್ಲಿ ಹೇಳಿದೆ, ಹ್ಮ್ ಹೀಗೆ ಇಂದ್ರನ ಸಭೆಯಲ್ಲಿ ನಾರದ ಹೋಗಿ ಇಲ್ಲಿರೋ ವಿಷಯವನ್ನ ಹೇಳೋದು. ಹ್ಮ್ ಭೂಲೋಕದಲ್ಲಿ ಇವತ್ತು ಕೃಷಿ ಭೂಮಿ ಎಲ್ಲ ಬಂಜರು ಭೂಮಿ ಆಗ್ತಾ ಇದೆ. ಹ್ಮ್ ಅಲ್ಲಿನ ಯುವಕರೆಲ್ಲರೂ ಸಹಿತ ಈ ಒಂದು ಕೃಷಿಯ ಬಗ್ಗೆ ಮನಸ್ಸನ್ನ ತೊರೆದು ಹ್ಮ್ ಕೇವಲ ಪಟ್ಟಣದ ಜೀವನಕ್ಕೆ ಮಾರು ಹೋಗಿ ಆ ಕಡೆಗೆ ಹೋಗ್ತಾ ಇದ್ದಾರೆ. ಹ್ಮ್. ಇದರಿಂದ ಭೂಮಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಕಷ್ಟ ಆಗಿದೆ ಹೇಳುವಂತದ್ದನ್ನು ಅಲ್ಲಿ ವಿವರಿಸಿದಾಗ ಹ್ಮ್. ಅದೇ ಇಂದ್ರ ಯೋಚನೆ ಮಾಡಿ ಅವ ಭೂಮಿ ದೇವಿಯನ್ನ ಅಂದ್ರೆ ಭೂಮಿ ದೇವಿಯನ್ನ ನಾರಿ ರೂಪದಿಂದ, ಹ್ಮ್ ಆಮೇಲೆ ಮಳೆಯನ್ನ ವರುಣ ಮತ್ತು ಧರಣಿ ಎನ್ನುವಂತ ಹೆಸರಿನಿಂದ ಭೂಮಿಗೆ ಬಂದು ಇಲ್ಲಿರ್ತಕ್ಕಂಥ 2 ವಿದ್ಯಾವಂತರನ್ನ ಕೂಡಿಕೊಂಡು ಅವರಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಹುಟ್ಟುವ ಹಾಗೆ ಪ್ರೇರೇಪಿಸುವಂತ ಒಂದು ಪ್ರಸಂಗವನ್ನ ಬರೆದೆ. ಹ್ಮ್. ಅದಕ್ಕೆ ಪದ್ಯವನ್ನ ಕಟ್ಟಿಕೊಡಬೇಕು ಅಂತ ನಮ್ಮ ಅನಂತ ಹೆಗಡೆ ಅವರ ಹತ್ರ ಹೇಳಿದಾಗ ಹ್ಮ್. ಒಳ್ಳೆ ಪದ್ಯ ರಚನೆಯನ್ನು ಮಾಡಿಕೊಟ್ರು. ಹ್ಮ್. ಅಂತಹ ಪ್ರಸಂಗವನ್ನ ನಾನು ಗುಂದದ ಮಹಿಳಾ ಟೀಮ್ ನಿಂದ ಮಾಡಿಸಿದ್ದೇನೆ, ಇಲ್ಲಿ ಹ್ಮ್. ಆಕಾಶವಾಣಿಯಲ್ಲಿ. ಆಕಾಶವಾಣಿಯಲ್ಲಿ. ಅದು ಸಹಿತ ವೇದಿಕೆಗೆ ಬರಬೇಕಾಗಿದೆ, ಅದನ್ನ ಆಯ್ಕೆ ಮಾಡಿಕೊಂಡಾಗಿದೆ. ಈಗ ಸದ್ಯದಲ್ಲಿ ಅದು ವೇದಿಕೆಗೆ ಬರ್ತದೆ. ನನಗೆ ಹ್ಮ್. ಬಹಳ ಸಂತೋಷದ ವಿಷಯ. ಅದು ಪೌರಾಣಿಕ ಕಥೆಯನ್ನು ಹೊರಗಡಿಸಿ ಹೆಚ್ಚಾಗಿ ನಾನು ಪೌರಾಣಿಕಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇನೆ. ಹ್ಮ್. ಯಾಕೆಂದ್ರೆ 30ರಿಂದ 35 ಪ್ರಸಂಗಗಳು, ಯಾಕೆಂದ್ರೆ ಬೇರೆ ಬೇರೆ ಕಡೆಯಲ್ಲೆಲ್ಲ ಕೇಳ್ತೇವೆ. ಹೌದು. ಇನ್ನು ಒಂದು ವಿಷಯವನ್ನ ನಿಮ್ಗೆ ಹೇಳ್ತೇನೆ ಈ ಬಗ್ಗೆ. ಹ್ಮ್. ಆ ಒಂದು ಪ್ರಸಂಗವನ್ನ ಸಮಯಕ್ಕೆ ನಾವು ಸೀಮಿತವಾಗಿ ಅದನ್ನು ಅಳವಡಿಸಿಕೊಳ್ಳಬೇಕು. ಹೌದು. ಯಕ್ಷಶಾಲ್ಮಲ ಹ್ಮ್. ಸ್ವರ್ಣವಲ್ಲಿಯಲ್ಲಿ ನಡೀತಕ್ಕಂಥ ಯಕ್ಷಶಾಲ್ಮಲ ಅನ್ನುವಂತಹದ್ದು ಜಿಲ್ಲೆಯಲ್ಲಿರ್ತಕ್ಕಂತಹ ಶಾಲಾ ಮಕ್ಕಳಿಗಾಗಿ ಹೌದು. ಒಂದು ತಾಳಮದ್ದಲೆ ಸ್ಪರ್ಧೆಯನ್ನ ಪ್ರತಿ ವರ್ಷವೂ ಇಡುತ್ತದೆ. ಹೌದು. ನಂದೊಳ್ಳಿ ಪ್ರೌಢಶಾಲೆಯ ಶಿಕ್ಷಕರು ನನಗೆ ಮೊದಲಾಗಿ ಕೇಳಿದ್ದು, ಹ್ಮ್. ನಮ್ಮ ಶಾಲೆಯ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಇತ್ತು, ಒಂದು ಅರ್ಧ ಗಂಟೆ ಒಂದು ಕಾರ್ಯಕ್ರಮವನ್ನ ಮಾಡಿಕೊಡ್ತೀರಾ ಅಂತ ಪ್ರಥಮವಾಗಿ ಕೇಳಿದ್ರು ಅವರು. ಹ್ಮ್. ಆಗ ಅರ್ಧ ಗಂಟೆ ಕಾರ್ಯಕ್ರಮವನ್ನ ಇರುವಂತ ದೊಡ್ಡ ಪ್ರಸಂಗವನ್ನ ಅರ್ಧ ಗಂಟೆಗೆ ಸೀಮಿತವಾಗಿ ನಾವು ಮಾಡಬೇಕಲ್ಲ. ಹ್ಮ್. ಮೊದಲನೇದಾಗಿ ಲವಕುಶ ಹೇಳುವಂತಹ ಒಂದು ಪ್ರಸಂಗವನ್ನ ನಾನು ಬರೀಬೇಕಾಗಿ ಬಂತು. ಹ್ಮ್. ಅದನ್ನ ಅರ್ಧ ಗಂಟೆಗೆ ಸೀಮಿತ ಮಾಡಬೇಕು ಅಂದ್ರೆ ಕಮ್ಮನ್ 7ರಿಂದ 8 ಪದ್ಯಗಳನ್ನ ಆಯ್ಕೆ ಮಾಡಿಕೊಂಡು ಇಡೀ ಕಥಾ ಸಾರಾಂಶವನ್ನ ನಾನು ಅದಕ್ಕೆ ಕೊಡಬೇಕು. ಹೌದು. ಹಾಗಾಗಿ ಅದಕ್ಕೆ ಹೆಚ್ಚು ಪದ್ಯಗಳ ಪ್ರಾಧಾನ್ಯತೆ ಇಲ್ಲದೆ ಮಾತುಗಳಿಂದ ಅದು ಕಥೆಯನ್ನ ಪೂರ್ಣವಾಗಿ ವಿವರಣೆ ಮಾಡಿ ಹ್ಮ್. ಮಕ್ಕಳಿಗೆ ಅದನ್ನ ಹೇಳಿಕೊಟ್ಟೆ. ಹ್ಮ್. ಬಹುಶಃ ಆ ಕಾಲಕ್ಕೆ ನಾನು ಹೇಳ್ಕೊಳ್ಳುವಂತಹದ್ದಲ್ಲ, ಹ್ಮ್.
ಅದೇ ಪ್ರಥಮ ಬಹುಮಾನವನ್ನ ಸ್ವರ್ಣವತಿಯಲ್ಲಿ ಪಡೆಯಿತು. ಆ ಲವಕುಶ ಹೇಳುವಂತಹದ್ದು ಬಹಳ ಹೆಮ್ಮೆಯ ವಿಷಯ ಇದು ನನಗೆ. ಆ ನಂತರದಲ್ಲಿ ಪ್ರತಿ ವರ್ಷವೂ ಸಹಿತ ಆ ಆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಬಂದೆ. ಈಗ 6 ವರ್ಷಗಳಿಂದ ನಾನಲ್ಲಿ ಭಾಗವಹಿಸಿದ್ದೇನೆ. ಇದು ನನ್ನ ಪ್ರಚಾರಕ್ಕಾಗಿ ಹೇಳ್ಕೊಳ್ತಾ ಇರೋದಿಲ್ಲ, ನನಗೆ ಸಿಕ್ಕಂತಹ ಸ್ವರ್ಣವಲ್ಲಿಯ ಒಂದು ಆಶೀರ್ವಾದ ಅಂತ ನಾನು ಅದನ್ನ ಹೇಳ್ಕೊಳ್ತಾ ಇದ್ದೇನೆ. 6 ವರ್ಷವೂ ಸಹಿತ ನಾನು ಬೇರೆ ಬೇರೆ ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋದೆ. ಒಂದು ವರ್ಷ ಗುಂದದ ಮಕ್ಕಳನ್ನು ಕರ್ಕೊಂಡು ಹೋದೆ ಅಲ್ಲಿಗೆ. ಅವರು ಸಹಿತ ಒಂದು ವರ್ಷ ಪ್ರಥಮ ಬಹುಮಾನ, ಒಂದು ವರ್ಷ ತೃತೀಯ ಬಹುಮಾನವನ್ನು ಪಡ್ಕೊಂಡ್ರು. ಈ 6 ವರ್ಷಗಳಲ್ಲಿ 5 ವರ್ಷಗಳಲ್ಲಿ ನಾನು ಕಲಿಸಿದ ಎಲ್ಲಾ ತಂಡಗಳು ಪ್ರಶಸ್ತಿಯನ್ನು ಪಡ್ಕೊಂಡವು. ಅದು ಬಹುಶಃ ನಾನೊಬ್ಬ ನಿರ್ದೇಶಕ ಅಂತ ಹೇಳಿಕೊಳ್ಳೋದಕ್ಕಿಂತ ಮಕ್ಕಳಲ್ಲಿರ್ತಕ್ಕಂಥ ಕಲಾಸಕ್ತಿ ಅಷ್ಟು ಬೆಳವಣಿಗೆ ಆಗ್ತಾ ಇದೆ ಹೇಳೋದಕ್ಕೆ ಒಂದು ದೊಡ್ಡ ನಿದರ್ಶನ ಕೊಡಬಹುದು ಇದನ್ನು ನಾನು. ಈ ವರ್ಷ ಕಳೆದ ಆಗಸ್ಟ್ ತಿಂಗಳಲ್ಲಿ ಅದೇ ಸ್ವರ್ಣವಲ್ಲಿಯ ಒಂದು ವೇದಿಕೆಯ ಮೇಲೆ ನನ್ನಿಂದ 6 ತಂಡಗಳನ್ನ ಕಳೆದುಕೊಂಡು ಹೋಗ್ಬೇಕಾದಂತಹ ಒಂದು ಅವಕಾಶ ನನಗೆ ಸಿಕ್ಕಿತು. ಹಸಿರು ಪಾರ್ಲಲ್ಲಿ ಸಾಧಾರಣ 20 ರಿಂದ 22 ಮಕ್ಕಳು ಇವತ್ತು ಕಲಿಯೋದಕ್ಕೆ ಬರ್ತಾರೆ. ಅವರೆಲ್ಲರನ್ನೂ ಸಹಿತ ಆ ವೇದಿಕೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹದ್ದು ಪಾಲಕರ ಕಲ್ಪನೆ ಇದೆ, ಅಲ್ಲಿ ಇರ್ತಕ್ಕಂತ ಸಂಚಾಲಕರ ಕಲ್ಪನೆಯೂ ಅದೇ ಇದೆ. ಹಾಗಿದ್ರೆ ಈ 22 ಮಕ್ಕಳನ್ನ ಒಂದು ಪ್ರಸಂಗಕ್ಕಂತೂ ಕರ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ. ಆಗ 4 ತಂಡಗಳನ್ನಾಗಿ ವಿಭಾಗ ಮಾಡಿದೆ ನಾನು. ಅಲ್ಲಿ ಇವತ್ತು ಏನಿದೆ ಅಂದ್ರೆ ಸ್ವರ್ಣವಲ್ಲಿಯಲ್ಲಿ 3 ವಿಭಾಗವನ್ನು ಮಾಡಿದ್ದಾರೆ. ಕಿರಿಯರ ವಿಭಾಗ, ಹಿರಿಯರ ವಿಭಾಗ ಮತ್ತು ಸಾಂಸ್ಥಿಕ ವಿಭಾಗ ಅಂತ ಹೇಳಿ. ನಿರಂತರವಾಗಿ ಯಕ್ಷಗಾನ ಕಲಿಕೆಯಲ್ಲಿ ಇರುವವರಿಗೆ ಒಂದು ವಿಭಾಗ ಇದೆ. ಶಾಲೆಯಲ್ಲಿ 5 ರಿಂದ 7ನೇ ವರ್ಗದವರೆಗೆ ಅದು ಕಿರಿಯರ ವಿಭಾಗ. SLC ವರೆಗಿನ ಮಕ್ಕಳು ಅಂದ್ರೆ 8 ರಿಂದ 10ನೇ ತರಗತಿವರೆಗೆ ಹಿರಿಯರ ವಿಭಾಗಕ್ಕೆ. ನಂದೊಳ್ಳಿ ಪ್ರೌಢಶಾಲೆ ಮಕ್ಕಳನ್ನ ಹಿರಿಯರ ವಿಭಾಗಕ್ಕೆ ಆಯ್ಕೆ ಮಾಡಿಕೊಂಡೆ. ಅವರು ಅದರಲ್ಲಿ ಪ್ರಥಮ ಬಹುಮಾನವನ್ನ ಪಡೆದರು. ಆ ನಂತರದಲ್ಲಿ ಹಸಿರು ಪಾಲಲ್ಲಿರ್ತಕ್ಕಂತಹ 2 ಟೀಮ್ಗಳನ್ನ, ಒಂದು ಸಾಂಸ್ಥಿಕ ವಿಭಾಗಕ್ಕೆ ಆಯ್ಕೆ ಮಾಡಿಕೊಂಡೆ, ಇನ್ನೊಂದನ್ನ ಸೀನಿಯರ್ ವಿಭಾಗಕ್ಕೆ ಆಯ್ಕೆ ಮಾಡಿಕೊಂಡೆ. ಹೀಗೆ ಆಯ್ಕೆ ಮಾಡಿಕೊಂಡಾಗ ಸೀನಿಯರ್ ಮತ್ತು ಸಾಂಸ್ಥಿಕ ವಿಭಾಗದಲ್ಲಿ ಸಹಿತ ಪ್ರಥಮ ಬಹುಮಾನ ಬಂತು ನನಗೆ ಈ ವರ್ಷದ್ದು. ಆಮೇಲೆ ತೃತೀಯ ಬಹುಮಾನವೂ ಸಹಿತ ನಾನು ಕಲಿಸಿದ ತಂಡಕ್ಕೆ ಬಂತು ಸೀನಿಯರ್ ವಿಭಾಗದಲ್ಲಿ. ಹೀಗಾಗಿ 4 ತಂಡಗಳು, ನಾನು ಕರ್ಕೊಂಡು ಹೋದಂತ 6 ತಂಡಗಳಲ್ಲಿ 4 ತಂಡಗಳು ಪ್ರಶಸ್ತಿಯನ್ನು ಪಡ್ಕೊಂಡು ಬಂದ್ವಿ ಇವತ್ತು. ಆ ಪ್ರಶಸ್ತಿ ಮುಖ್ಯ ಅಲ್ಲ, ಯಾಕೆಂದ್ರೆ ನಾವು ಆ ಒಂದು ಸ್ವರ್ಣವಲ್ಲಿಯಂತಹ ವೇದಿಕೆಯಲ್ಲಿ ನಮ್ಮ ಮಕ್ಕಳು ಪ್ರದರ್ಶನ ಕೊಡ್ತಾರಲ್ಲ, ಅದು ಉತ್ತಮವಾದಂತಹ ಪ್ರದರ್ಶನ ಕೊಡ್ತಾರೆ. ಸಾಮಾನ್ಯ 30 ಟೀಮ್ಗಳಲ್ಲಿ ಭಾಗವಹಿಸಿದ್ದೀವಿ. ಅಂತ ಟೀಮ್ಗಳಲ್ಲಿ ನಮ್ಮ ಮಕ್ಕಳು ಸಹಿತ ಒಂದು ಉತ್ತಮ ಪ್ರದರ್ಶನ ಕೊಡ್ತಾರೆ ಅಂತಾದ್ರೆ ಒಬ್ಬ ನಿರ್ದೇಶಕನಿಗೆ ಸಾರ್ಥಕತೆ ಇದರಿಂದಲೇ ಬರಬೇಕೆ ಬಿಟ್ರೆ ಇನ್ಯಾವುದರಿಂದಲೂ ಸಿಗೋದಿಲ್ಲ. ಹಾಗೆ ಆ ಒಂದು ಯಕ್ಷಗಾನವೇ ನನಗೆ ಅಷ್ಟು ರೀತಿಯಾದಂತಹ ಅನುಭವಗಳನ್ನು ಸಹಿತ ನನಗೆ ತಂದುಕೊಟ್ಟಿದೆ ಅಂತ ಹೇಳ್ಬಹುದು. ಈಗ ಯಕ್ಷಗಾನದಲ್ಲಿ ವೃತ್ತಿಪರರು, ಹವ್ಯಾಸಿ ಕಲಾವಿದರು ಈ ರೀತಿಯಾಗಿರುತ್ತೆ. ಆದ್ರೆ ತಾಳಮದ್ದಲೆಯಲ್ಲಿ ಅಂತಹ ಒಂದು ಪೂರ್ತಿಯಾದಂತಹ ಸಂಘಟನೆ ಇನ್ನು ಬಂದಿಲ್ವೇನೋ ಅನ್ನುವಂತಹದ್ದು. ಯಾಕಂದ್ರೆ ಅದನ್ನೇ ವೃತ್ತಿಯಾಗಿ ಸ್ವೀಕಾರ ಮಾಡಿ ಹೊರಡುವಂತಹದ್ದು ಅವರ ಬದುಕಿಗೆ ಎಷ್ಟು ಯಶಸ್ಸನ್ನ ತಂದು ಕೊಡುತ್ತೆ, ಅಥವಾ ಅದನ್ನ ಹವ್ಯಾಸಿಯಾಗಿ ಸಿಕ್ಕಾಗ ಮಾಡ್ತೇನೆ ಎನ್ನುವಂತಹ ಮನಸ್ಥಿತಿಯಲ್ಲಿ ಇರುವಂತಹದ್ದು ಒಳ್ಳೆಯದ? ನನ್ನ ದೃಷ್ಟಿಯಲ್ಲಿ ಕೆಲವರಿಗೆ ಕೆಲವೊಂದು ವಿಷಯಗಳು ಅಪ್ಯಾಯಮಾನ ಆಗಿರಬಹುದು, ಆದ್ರೆ ನನ್ನ ದೃಷ್ಟಿಯಲ್ಲಿ ಹವ್ಯಾಸಿಯಾಗಿ ನಮಗೊಂದು ಬದುಕು ಇದೆ ಅಂತ ಆದ್ರೆ, ನಮಗೊಂದು ಸ್ಥಾನ ಇದೆ ಅಂತ ಆದ್ರೆ ಅದರ ಬಗ್ಗೆ ಗಮನವನ್ನು ಇಟ್ಕೊಂಡು ಅದರ ಜೊತೆಯಲ್ಲಿ ಈ ತಾಳಮದ್ದಲೆಯನ್ನು ಸಹಿತ ನಾವು ಮಾಡೋದು ಇನ್ನೂ ಅನುಕೂಲ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಈ ಬದುಕಿನಲ್ಲಿ ನಮ್ಮ ಜೀವನವೇ ಬೇರೆ, ಕಲಾ ಜೀವನವೇ ಬೇರೆ. ಕಲಾ ಜೀವನದಲ್ಲಿ ನಮಗೆ ಸಾಕಷ್ಟು ಆದಾಯಗಳು ಬರ್ತವೆ ಅಂತ ನಾನು ಎಣಿಸಿಕೊಳ್ಳೋದಿಲ್ಲ. ಮತ್ತೆ ನಾನು ಜೀವನದಲ್ಲಿ ಎಣಿಸಿಕೊಂಡದ್ದು ಈ ಕಲೆಯಲ್ಲಿ ಇಷ್ಟೊಂದು ಆದಾಯ ಬರ್ತದೆ ಹೇಳುವಂತ ದೃಷ್ಟಿಯಿಂದ ಇವತ್ತಿನವರೆಗೂ ನಾನು ಅಲ್ಲಿ ಹೋದವನು ಅಲ್ಲವೇ ಅಲ್ಲ. ಯಾಕೆಂದ್ರೆ ನಮಗೊಂದು ಆತ್ಮ ಸಂತೃಪ್ತಿ ಕೊಡ್ತದೆ ಇದು. ಅದಕ್ಕಿಂತಲೂ ಹೆಚ್ಚಿನದಾದಂತಹದ್ದು ಯಾವುದೂ ಇಲ್ಲ ನಮಗೆ ಬದುಕು ಬೇರೆ ಇದೆಯಲ್ಲ. ಹಾಗೆ ಬೇರೆ ಬದುಕನ್ನ ಇಟ್ಟುಕೊಂಡು ಇದನ್ನ ಹವ್ಯಾಸಿಯಾಗಿ ಮಾಡೋದು ಉತ್ತಮ ಅಂತ ನನಗೆ ಅನಿಸ್ತದೆ. ಇನ್ನು ಈ ತಾಳಮದ್ದಲೆಯನ್ನೇ ನಿರಂತರವಾಗಿ ಮಾಡುವವರು ಇದ್ದಾರೆ, ಇಲ್ಲ ಅಂತಲ್ಲ. ಅವರಿಗೆ ಅದು ಎಷ್ಟು ಮಟ್ಟಿನ ಯಶಸ್ಸು ಸಿಕ್ಕಿದೆಯೋ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಸಹಿತ ಒಂದು ಸಂಘಟನೆಯ ಜಾಗದಲ್ಲಿ ನಿಂತು ನೋಡಿದಾಗ ಒಬ್ಬ ಕಲಾವಿದನಿಗೆ ನಾವು ಎಷ್ಟರ ಮಟ್ಟಿನ ಆರ್ಥಿಕ ಪರಿಸ್ಥಿತಿಯನ್ನ ಒದಗಿಸಿ ಕೊಡಬಹುದು ಅಂತ ನೋಡಿದ್ರೆ ನಮ್ಮಿಂದಲೂ ಅದು ಸಾಧ್ಯವಾಗ್ತಾ ಇಲ್ಲ. ನಾವು ಅದನ್ನು ಬಯಸಲು ಬಾರದು. ಆ ದೃಷ್ಟಿಯಲ್ಲಿ ನಾನು ಯೋಚನೆ ಮಾಡಿದ್ರೆ ನಮಗೊಂದು ಬದುಕು ಬೇರೆ ಇದೆ, ಅದರ ಜೊತೆಯಲ್ಲಿ ಇದನ್ನು ಮಾಡೋಣ ಅನ್ನುವಂತ ಹವ್ಯಾಸವಾಗಿ ತೆಗೆದುಕೊಳ್ಳುವಂತಹದ್ದೇ ಇದು ಉತ್ತಮ ಅಂತ ನನಗನಿಸುವುದು. ಒಂದು ಎಜುಕೇಶನ್ ಅಥವಾ ಒಂದು ವೃತ್ತಿ ಅನ್ನುವಂತಹದ್ದು ಬೇರೆ ಬೇಕು, ಅದರ ಜೊತೆಗೆ ಇದನ್ನ ಒಂದು ಕಲೆಯಾಗಿಯೂ ರೂಢಿಸಿಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನ ಸಾರುವಂತಹ ಒಂದು ಕಲೆ. ಹಾಗಾಗಿ ಅದು ಎರಡನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳ್ತೀರಿ. ಸಂಘಟನೆಯಲ್ಲಿ ಮುಂದೆ ಬರಬೇಕು, ತಾವು ಸಂಘಟಕರಾಗಬೇಕು ಅನ್ನುವಂತಹವರಿಗೆ ನೀವು ಒಬ್ಬ ಸಂಘಟಕರಾಗಿ ಹೇಳುವಂತಹ ಕಿವಿ ಮಾತೇನು? ನಿಜವಾಗಿ ಹೌದು. ಸಂಘಟನೆಯಲ್ಲಿ ನಾನು ಮುಂದೆ ಬರಬೇಕು ಅಂತಾದ್ರೆ ಕೇವಲ ಯಕ್ಷಗಾನ ಒಂದೇ ಇಲ್ಲ, ಸಾಕಷ್ಟು ಸಂಘಟನೆಗಳಿದ್ದಾವೆ. ಆದ್ರೆ ಅವರವರ
ಮನಸ್ಥಿತಿಗೆ ಅವರು ಯಾವುದನ್ನ ಆಯ್ಕೆ, ಒಬ್ಬ ಸಂಗೀತ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಬಹುದು, ಒಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿ ದೊಡ್ಡ ಸಂಘಟನೆಯನ್ನು ಮಾಡಬಹುದು, ಒಬ್ಬ ಯಕ್ಷಗಾನ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಬಹುದು. ಸಂಘಟನೆಗೆ ಸಾಕಷ್ಟು ರೀತಿಯ ಅವಕಾಶಗಳಿದಾವೆ. ಆದ್ರೆ ಒಬ್ಬ ಸಂಘಟಕನಾಗಿ ಮುಂದೆ ಬರಬೇಕು ಅಂತ ಆದ್ರೆ ಎಲ್ಲವನ್ನೂ ಸಮತೋಲನವಾಗಿ ಸಂಘಟನೆ ಮಾಡಬೇಕು ಅಂತ ನನ್ನ ಉದ್ದೇಶ. ಯಾಕೆಂದ್ರೆ ಪ್ರೇಕ್ಷಕ ವರ್ಗಗಳು ಬಹಳ ರೀತಿಯಲ್ಲಿ ಇರ್ತವೆ. ಒಂದು ಸಂಗೀತ ಪ್ರೇಕ್ಷಕ ವರ್ಗಕ್ಕೂ ನಾನೊಬ್ಬ ಸಂಘಟನೆಕಾರ ಅಂತ ಗುರ್ತಾಗಬೇಕು, ಆ ನಂತರ ಯಕ್ಷಗಾನ ಕ್ಷೇತ್ರಕ್ಕೂ ಆಗಬೇಕು, ಸಾಮಾಜಿಕ ಕ್ಷೇತ್ರಗಳಲ್ಲೂ ಸಂಘಟನೆ ಒಬ್ಬ ಸಂಘಟಕ ಅಂತ ಗುರುತಿಸಿಕೊಳ್ಳಬೇಕು ಅಂತಾದ್ರೆ ಎಲ್ಲ ರೀತಿಯ ಸಂಘಟನೆಗಳನ್ನ ಮಾಡಿದ್ರೆ ಮಾತ್ರ ಅವೊಬ್ಬ ಪರಿಪೂರ್ಣ ಸಂಘಟಕ ಅಂತ ಆಗಬಹುದು ಅಂತ ನನ್ನ ಒಂದು ಕಿವಿ ಮಾತು ಇದರೊಳಗೆ. ಅಂದ್ರೆ ಇದರಲ್ಲಿ ನಾನು ಕೇಳುವಂತಹದ್ದು, ಈಗ ಆದಾಯದ ವಿಚಾರಕ್ಕೆ ಹೋದಾಗ ಅದನ್ನ ಯಾವ ರೀತಿಯಾಗಿ ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಘಟನೆಗೆ ಇಳಿಬೇಕು? ಸಂಘಟನೆಯಲ್ಲಿ ತಮ್ಮ ವೈಯಕ್ತಿಕ ಆದಾಯವನ್ನ ಬಿಟ್ಟು ಸಂಘಟನೆಗೆ ಏನು ಬೇಕೋ ಅಷ್ಟು ಆದಾಯವನ್ನ ನಮಗೆ ಸಿಕ್ಕಿದ್ರೆ ಸಾಕೊಳ್ಳುವಂತಹ ಕಲ್ಪನೆಯನ್ನು ಅವ್ರು ಇಟ್ಕೊಳ್ಬೇಕು. ಮುಂದಿನ ವರ್ಷ ಮತ್ತೆ ಸಂಘಟನೆಗಾಗಿ ನಾವು ಇದರಲ್ಲಿ ಉಳಿಸೋಣ ಹೇಳುವಂತ ಕಲ್ಪನೆಗಿಂತಲ್ವಾ ಮುಂದೆ ಜನ ಇದ್ದಾರಲ್ಲ ನಮಗೆ ಕೊಡುವವರು. ಮತ್ತೆ ಸಂಘಟನೆಗೆ ಇವತ್ತು ಬೇರೆ ಬೇರೆ ಆದಂತಹ ಮೂಲಗಳಿದಾವೆ. ಕನ್ನಡ ಸಂಸ್ಕೃತಿ ಇದೆ, ಯಕ್ಷಗಾನಗಳ ಅಕಾಡೆಮಿಗಳಿದಾವೆ, ಸಂಗೀತ ಅಕಾಡೆಮಿಗಳಿದಾವೆ. ಅವುಗಳನ್ನೆಲ್ಲ ನಾವು ಸಂಪರ್ಕ ಮಾಡಬೇಕು. ನಾನು ಕೇವಲ ಜನರನ್ನೇ ನಂಬಿ ಜನರ ಮೇಲೆ ಭಾರವನ್ನು ಹಾಕಿದ್ದೇ ಅಲ್ಲ. ಆವಾಗ ಕನ್ನಡ ಸಂಸ್ಕೃತಿ ಇಲಾಖೆನ ಸಂಪರ್ಕ ಮಾಡಿದ್ದೆ. ಅವರದ್ದು ಯಕ್ಷಗಾನಕ್ಕೆ ಇಂತಹದ್ದೇ ಆದಂತಹ ಒಂದು ಬಂಡವಾಳ ಇದೆ. ಅವ್ರದ್ದು ಇಷ್ಟು ಹಣವನ್ನು ನಾವು ಕೊಡಬಹುದು ಯಕ್ಷಗಾನಕ್ಕೆ ಅಂತ ಹೇಳಿ ಆ ಕಾಲಕ್ಕೆ 40,000 ರೂಪಾಯಿಗಳನ್ನ ಕನ್ನಡ ಸಂಸ್ಕೃತಿ ಇಲಾಖೆಯವರು ಕೊಡ್ತಾ ಇದ್ರು ನಮ್ಗೆ. ಆದ್ರೆ ಅಷ್ಟೇ ನಾವು ಕರಾರುವಕ್ಕಾಗಿ ಯಕ್ಷಗಾನವನ್ನು ತೋರಿಸ್ಬೇಕಲ್ಲಿ. ಯಾವುದೋ ಕಾಗದ ಪತ್ರದಲ್ಲಿ ಮಾಡಿ ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿಂದ ನಮ್ಮ ಇಲ್ಲಿರ್ತಕ್ಕಂತ ಶೈಥಿಲ್ಯವನ್ನ ಅಲ್ಲಿ ತೋರಿಸೋದಲ್ಲ. ನಾವು ನಿಜವಾಗಿ ವೇದಿಕೆಯನ್ನ ಸೃಷ್ಟಿ ಮಾಡಿ ಅದರ ಯೋಗ್ಯತೆಯನ್ನ ಅರ್ಥ ಮಾಡಿಕೊಂಡು ಅವ್ರು ಕೊಡಬೇಕು ಅಂತಾದ್ರೆ ಅವರ ಕೊಟ್ಟಿರುವಂತಹ ಮೌಲ್ಯಕ್ಕೂ ಅಂತಹ ಮೌಲ್ಯಯುತವಾದ ಯಕ್ಷಗಾನವನ್ನ ಸಂಘಟನೆಯನ್ನು ನಾವು ಕೊಡಬೇಕಲ್ಲ. ಹಾಗಾಗಿ ಅದು ಒಂದು ಅವಕಾಶ ಇದೆ. ಇನ್ನು ಯಕ್ಷಗಾನ ಅಕಾಡೆಮಿ ಅವರನ್ನು ಕೇಳಿದ್ರೆ ಅವರಲ್ಲಿಯೂ ಸಹಿತ ಈ ಬಗ್ಗೆ ಅನೇಕ ಅನುದಾನಗಳಿವೆ. ಅದನ್ನು ಬಳಸಿಕೊಂಡು ಆಮೇಲೆ ಸಂಗೀತ ಅಕಾಡೆಮಿಗಳಲ್ಲಿ ಈ ಕೊಂಕಣಿ ಅಕಾಡೆಮಿ ಅಂತ ಇದೆ, ಅದರಲ್ಲಿಯೂ ಸಹಿತ ನಮ್ಮ ಸಂಘಟನೆಗಾಗಿ ವಿಶೇಷ ಅನುದಾನಗಳಿದ್ದಾವೆ. ಅದನ್ನೆಲ್ಲ ಬಳಸಿಕೊಂಡ್ರೆ ಅಲ್ಲಿರುವಂತಹ ಜನರಿಗೆ ಒಂದು ಸಂಪರ್ಕ ಆಯ್ತು. ನಮ್ಗೆ ಯಾವ ಕನ್ನಡ ಸಂಸ್ಕೃತಿ ಇಲಾಖೆಯ ಜನರಿಗೂ ನಾನೊಬ್ಬ ಸಂಘಟಕ ಹೇಳುವಂತ ಪರಿಚಯ ಆಯ್ತು. ನಮಗದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಜನರಿಗೆ ಒಂದು ಒಳ್ಳೆಯ ಕಲೆಯ ಪ್ರದರ್ಶನ ಆಯ್ತು. ನಮ್ಮ ಸಂಘಟನೆಗೂ ಒಂದು ಆರ್ಥಿಕವಾದಂತಹ ಹಿನ್ನೆಲೆ ಸಿಗ್ತದೆ ಅಲ್ಲ. ಈ ದೃಷ್ಟಿಯಿಂದ ಎಲ್ಲವನ್ನ ನಾವು ಕ್ರೋಢೀಕರಣ ಮಾಡಬೇಕು. ಜನರು ಕೊಡ್ತಕ್ಕಂಥ ಉದಾರಿಗಳಿದ್ರೆ ಅವರಿಂದನೂ ತೆಗೆದುಕೊಳ್ಬೇಕು. ಹೀಗೆ ತೆಗೆದುಕೊಂಡಾಗ ದೊಡ್ಡ ಬಂಡವಾಳ ನಮಗೆ ಸಿಗ್ತದೆ. ಅದರಿಂದ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಡೋದಕ್ಕೆ ನಮಗೆ ಸಾಧ್ಯ ಆಗ್ತದೆ ಅನ್ನುವಂತ ಕಲ್ಪನೆ ನನ್ನದು. ಹಾಗಾಗಿ ಎಲ್ಲ ರೀತಿಯಲ್ಲಿ ಅವರು ಸಂಘಟನೆಯನ್ನ ಮಾಡಬೇಕು, ಎಲ್ಲರನ್ನ ಸಂಪರ್ಕ ಮಾಡಬೇಕು. ಸಂಪರ್ಕ ಮಾಡುವಲ್ಲಿ ಯಾವುದೇ ರೀತಿಯಂತಹ ದಯದಾಕ್ಷಿಣ್ಯಗಳನ್ನು ಇಟ್ಕೊಳ್ಬಾರದು. ನಾನೊಬ್ಬ ಹೋಗಿ ಹೇಗೆ ಕೇಳೋದು, ಆ ಮನಸ್ಥಿತಿ ಯಾವ ರೀತಿಯಲ್ಲೂ ಇರಕೂಡದು. ಯಾಕಂದ್ರೆ ನಮಗಾಗಿ ನಾವು ಕೇಳ್ತಾ ಇರುವುದಲ್ಲ, ನಮ್ಮ ಸಂಘಟನೆಗಾಗಿ ಕೇಳ್ತಾ ಇರುವುದು, ನಮ್ಮ ಯಕ್ಷಗಾನಕ್ಕಾಗಿ ಕೇಳ್ತಾ ಇರುವುದಲ್ಲ. ಅನೇಕ ಮಾತುಗಳು ಬರ್ತವೆ ಸಂಘಟನೆಗೆ ಹೋದಾಗ. ಅದನ್ನೆಲ್ಲ ನಾವು ಮನಸ್ಸಿಗೆ ಹಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಆಗಬಾರದು. ಕೆಲವರು ಈ ಸಂಘಟನೆಯನ್ನು ಕಂಡು ತೆಗಳುವವರು ಇದ್ದಾರೆ, ಕೆಲವರು ಹೊಗಳುವವರಿದ್ದಾರೆ. ಆದ್ರೆ ಹೊಗಳುವವರನ್ನು ತೆಗಳುವವರನ್ನು ನಾವು ಸಮಾನ ದೃಷ್ಟಿಯಲ್ಲಿ ನೋಡಬೇಕು. ಇವತ್ತು ತೆಗಳುವವರು ನಾಳೆ ನಮ್ಮ ಕಾರ್ಯಕ್ರಮವನ್ನು ನೋಡಿ ಹೊಗಳಬಹುದು. ಹಾಗಾಗಿ ನಮ್ಮ ಕಾರ್ಯಕ್ರಮ ಉತ್ತಮವಾಯ್ತು ಅಂತಾದ್ರೆ ಎಲ್ಲರೂ ಸಹಿತ ಹೊಗಳ್ತಾ ಇದ್ದಾಗ ಅವನು ಒಬ್ಬ ಅಡ್ಡಿಲ್ಲ ಚೆನ್ನಾಗಿ ಆಯ್ತು ಅನ್ನುವಂತಹದ್ದನ್ನ ಅವನು ಹೇಳ್ತಾರೆ. ಆ ಸಂಘಟನೆಯಲ್ಲಿ ನಮ್ಮದು ಸಹಿತ ಆದರ್ಶ ಇರಬೇಕು. ಅದಕ್ಕೆ ಆ ಆದರ್ಶ ಇದ್ರೆ ಮಾತ್ರ ಸಂಘಟನೆ ಉತ್ತಮ ಆಗ್ತದೆ. ಒಬ್ಬ ಸಂಘಟಕನಾಗಿ ಬೆಳೆಯೋದಕ್ಕೆ ಅನೇಕ ಅನುಕೂಲತೆಗಳು ಒದಗಿ ಬರ್ತವೆ ಅಂತ ನಾನು ಹೇಳ್ತಾ ಇರೋದು. ಇಷ್ಟೊತ್ತಿನ ತನಕ ನನಗೆ ಸಮಯವನ್ನ ಕೊಟ್ರಿ, ಅದರ ಜೊತೆಗೆ ತಮ್ಮ ಬದುಕಿನ ಅತ್ಯಮೂಲ್ಯವಾದಂತಹ ವಿಷಯಗಳನ್ನ ಸಾಕಷ್ಟು ಹಂಚಿಕೊಂಡ್ರಿ. ತಾಳಮದ್ದಲೆ ವಿಷಯ ಇರಬಹುದು, ನಾಟಕಗಳ ವಿಷಯ ಇರಬಹುದು, ಯಕ್ಷಗಾನದಲ್ಲಿ ತಮಗೆ ಇರತಕ್ಕಂತಹ ಆಸಕ್ತಿ, ಸಾಹಿತ್ಯದಲ್ಲಿ ಇರತಕ್ಕಂತಹ ಆಸಕ್ತಿ ಎಲ್ಲವನ್ನ ಹಂಚಿಕೊಂಡ್ರಿ. ತಮ್ಮ ಕೃತಿಗಳು ಇನ್ನು ಸಾಕಷ್ಟು ಹೊರಗಡೆ ಬರಲಿ, ಹಾಗೆ ತಮ್ಮ ಹೆಸರು ಕೂಡ ಇನ್ನಷ್ಟು ನಿಮ್ಮಿಂದ ಒಂದಷ್ಟು ಆಶೀರ್ವಾದಗಳನ್ನ, ನಿಮ್ಮಿಂದ ಪ್ರೇರಣೆಯನ್ನ ಸಾಕಷ್ಟು ಜನರು ಪಡೆದುಕೊಳ್ಳಲಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮ್ಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಮತ್ತೆ ಭೇಟಿ ಆಗ್ತಾ ಇರ್ಲಿ ಅಂತ ಹೇಳ್ತಾ ಇಷ್ಟೊತ್ತಿನ ತನಕ ನನ್ನ ಜೊತೆ ನರಸಿಂಹ ಭಟ್ ಕುಂಕಿವನೆಯವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಅದು ತಮಗೂ ಕೂಡ ಪ್ರೇರಣೆ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಸಾಕಷ್ಟು ಜನ ಸಂಘಟನೆಗೆ ಬರಬೇಕು ಅಂತ ಆಸಕ್ತಿ ಇದ್ದಂತಹವ್ರು ಇರ್ತೀರಿ. ಅದೇ ರೀತಿಯಾಗಿ ತಾಳಮದ್ದಲೆಗಳಲ್ಲಿ ಅಥವಾ ಯಾವುದೇ ಒಂದು ಕಲಾ ಪ್ರಕಾರಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಇದ್ದಂತಹವ್ರು ಸಾಕಷ್ಟು ಜನ ಇರ್ತೀರಿ. ಪೂರ್ಣ ಪ್ರಮಾಣದ ಶ್ರದ್ಧೆ ಹಾಗೂ ಒಂದು ರಂಗದ ಮೇಲಿನ ಭಕ್ತಿಯಿಂದ ಹೋದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಗತ್ತೆ ಅನ್ನುವಂತಹದ್ದಕ್ಕೆ ಅವರೇ ನಮಗೆ ದೊಡ್ಡ ಉದಾಹರಣೆಯಾಗಿ ನಿಲ್ತಾರೆ. ಅವರನ್ನ ನಾವೆಲ್ಲರೂ ಕೂಡ ಸ್ಫೂರ್ತಿಯಾಗಿ ತೆಗೆದುಕೊಂಡು ನಮ್ಮಲ್ಲಿರ್ತಕ್ಕಂತಹ ಕಲೆಯನ್ನು ಕೂಡ ಒಂದು ಪ್ರದರ್ಶನವಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.